ನೀನು ಬೇರೆ ಯಾರನ್ನು ಪ್ರೀತಿ ಮಾಡ್ತಿದ್ದೀಯಾ ಅಂತೆ? ಅವಳನ್ನೇ ನೋಡ್ತಾ ಕೇಳಿದಾಗ ಆಶ್ಚರ್ಯದಿಂದ ಅವನನ್ನು ನೋಡಿ ಸತ್ಯವಾಗಲೂ ಇಲ್ಲ ಅಂದಳು ಅಡ್ಡಡ್ಡ ತಲೆ ಆಡಿಸುತ್ತಾ. ಅವಳನ್ನೇ ನೋಡುತ್ತಾ ಅವಳ ಕೈ ಮೇಲಿದ್ದ ತನ್ನ ಕೈನ ಹಿಡಿತವನ್ನು ಕೊಂಚ ಬಿಗಿ ಮಾಡಿದ ಅಷ್ಟರಲ್ಲಿ ಭೂಪತಿ ಅವರು ಬರಲು ಅವನ ಕೈಯನ್ನು ಪಕ್ಕನ ಹಿಂದಕ್ಕೆ ತೆಗೆದುಕೊಂಡನು. ವಿರಾಟ್, ನಿನ್ನ ರಿಪೋರ್ಟ್ ಕೊಟ್ಟಿದ್ದಾರೆ ಅಂದಾಗ ಅವನೇನು ಹೇಳಲಿಲ್ಲ. ಅವರು ಇಬ್ಬನಿ ಕಡೆ ನೋಡಿ ನಿಮ್ಮ ತಂಗಿ ಅಂದಾಗ ಯಾವುದೋ ಕಾಲ್ ಬಂತು, ಹೊರಗೆ ಹೋಗಿದ್ದಾಳೆ ಅಂದಾಗ ನಿಮ್ಮ ತಂದೆ ಏನು ಮಾಡಿಕೊಂಡಿದ್ದಾರೆ ಅಂತ ಕೇಳಿದರು. ಅವರು ಒಂದು ಗೌರ್ಮೆಂಟ್ ಆಫೀಸ್ನಲ್ಲಿ ವರ್ಕ್ ಮಾಡ್ತಾರೆ ಅಂತ ಹೇಳಿದಳು. ಅವಳ ಬಗ್ಗೆ ಮನೆ ಬಗ್ಗೆ ಕೇಳುತ್ತಿದ್ದ ಪ್ರಶ್ನೆಗಳಿಗೆ ಚುಟುಕಾಗಿ ಉತ್ತರಿಸುತ್ತಿದ್ದವಳನ್ನೇ ನೋಡುತ್ತಿದ್ದ ವಿರಾಟ್ ಮನಸ್ಸಲ್ಲಿ ದ್ವಂದ್ವದ ಅಲೆ ಉಂಟಾಗಿತ್ತು. ತಮಾಷೆ ಮಾಡಿದ್ರೆ ಅಷ್ಟಕ್ಕೆ ಈ ಥರ ಭಯ ಬೀಳ್ತಿರಲ್ರಿ? ಚಿರುವನ್ನು ನೋಡುತ್ತಾ ಕೇಳಿದಳು ಇಂಚರ. ಅಮ್ಮ ಒಳಗೆ ಇದ್ದಾರೆ, ನಾನು ಹೋಗಬೇಕು ಅಂದು ಮುಂದೆ ಹೆಜ್ಜೆ ಇಡುತ್ತಿದ್ದವನ ಎದೆ ಮೇಲೆ ಕೈ ಇಟ್ಟು ತಡೆಯುತ್ತಾ, ಇರ್ರಿ ಸ್ವಲ್ಪ, ನಾನೇನು ನಿಮ್ಮನ್ನು ತಿನ್ನಲ್ಲ, ನಿಮ್ಮ ನಂಬರ್ ಕೊಡಿ. ಯಾಕೆ ಕೊಡಬೇಕು? ನಾನು ಕೊಡಲ್ಲ, ಸ್ವಲ್ಪ ಸಿಡುಕಿದ. ನೋಡಿ ಮಿಸ್ಟರ್ ಮೆಣಸಿನಕಾಯಿ, ನಿಮ್ಮ ಮೇಲೆ ನನಗೆ ಎವ್ವಿ ಲವ್ ಆಗಿದೆ. ಸೊ ನನಗೆ ಮಾತಾಡಬೇಕು ಅನಿಸಿದಾಗೆಲ್ಲ ಏನು ಮಾಡಬೇಕು ನಾನು ಹೇಳಿ? ಅದಕ್ಕೆ ನಂಬರ್ ಕೊಟ್ಟರೆ ಫೋನ್ ಮಾಡ್ತೀನಿ, ಕೊಡಿ. ಲವ್ವಾ? ತಲೆ ಕೆಟ್ಟಿದ್ದೆ ನಿಮಗೆ, ಸುಮ್ಮನೆ ನನಗೆ ಕೋಪ ಬರೆಸ್ಬಿಡಿ, ಹೋಗ್ರಿ ಸುಮ್ಮನೆ. ಹಲೋ, ಕೋಪ ನನಗೂ ಬರುತ್ತೆ. ನನ್ನ ಕೋಪ ಹಠಾನ ತಮಾಷೆಗೂ ಪರೀಕ್ಷೆ ಮಾಡೋಕ್ಕೆ ಹೋಗಬೇಡಿ, ಸುಮ್ಮನೆ ತಲೆ ತಿನ್ನಬೇಡಿ, ಹೋಗ್ರಿ ಆ ಕಡೆ. ಹಲೋ, ಇವಾಗ ನಮ್ಮ ಅತ್ತೆ ಜೊತೆ ಬಂದಿದ್ದೀರಾ ಅಂತ ಸುಮ್ಮನೆ ಬಿಡ್ತಿದ್ದೀನಿ, ಇಲ್ಲ ಅಂದಿದ್ರೆ ಏನ್ರಿ ಮಾಡ್ತಿದ್ರಿ? ಎತ್ತಾಕೊಂಡೋಗಿ ರೇಪ್ ಮಾಡ್ತಿದ್ದೆ. ಏಯ್, ಏನು ಹೇಳ್ತಿದ್ದೀರಾ ನೀವು? ಗಾಬರಿಂದ ಅವಳನ್ನು ನೋಡಿದ. ಮತ್ತೆ ಇನ್ನೇನು ಮಾಡಲಿ, ನೀವೇ ಹೇಳಿ. ನನಗೆ ಕೆಟ್ಟ ಕೋಪ ಬರುತ್ತೆ ನೋಡಿ, ಸುಮ್ಮನೆ ಹೋದರೆ ಸರಿ. ಇವಾಗ ಸರಿ ಹೋಗ್ತೀನಿ, ಮದುವೆ ಯಾವಾಗ ಆಗೋಣ ಹೇಳಿ? ಹೇಗಿದ್ರು ಇವಾಗ ಹಾಸ್ಪಿಟಲ್ನಲ್ಲಿ ಇದ್ದೀರಾ, ತಲೆಯಲ್ಲಿ ಇರಬೇಕಿರುವ ಮೆದುಳು ಇದೆಯಾ ಇಲ್ಲ ಎಲ್ಲಾದರೂ ಬಿದ್ದೋಗಿದ್ಯಾ? ಒಂದು ಸಲ ಟೆಸ್ಟ್ ಮಾಡಿಸ್ಕೊಂಡು ಹೋಗಿ. ಒಳ್ಳೆ ಆಫ್ ಮೆಂಟಲ್ ಥರ ಆಡ್ತಿದ್ದೀರಾ, ಸಿಡುಕಿದ ಚಿರು. ನೋಡಿ ಮೆಣಸಿನಕಾಯಿ, ಇವಾಗ ನಿಮ್ಮ ನಂಬರ್ ಕೊಡಿ, ಅದೆಲ್ಲ ಆಮೇಲೆ ಫೋನಲ್ಲಿ ಮಾತಾಡೋಣ, ಹೋಗ್ರಿ ಸುಮ್ಮನೆ ತಲೆ ಕೆಡಿಸ್ಬಿಡಿ. ಅವನು ಅವಳ ಕೈ ಹಿಡಿದು ಸೈಡ್ಗೆ ಎಳೆಯಲು ಹೊರಗೆ ಬಂದರು ಚಿರು. ಅಮ್ಮ, ಚಿರು, ಯಾರೋ ಇವರು? ಅಮ್ಮ, ಇದು ನನ್ನ ಫ್ರೆಂಡ್ ಅಂದನು ಸ್ವಲ್ಪ ತಡವರಿಸಿ. ಹಾಂ ಆಂಟಿ, ಫ್ರೆಂಡ್, ಕ್ಲೋಸ್ ಫ್ರೆಂಡ್. ಹೇಗಿದ್ದೀರಾ? ಹುಷಾರಿಲ್ಲ ಅಂದರು, ಏನಾಗಿದೆ? ಏನಿಲ್ಲಮ್ಮ, ಅವಾಗವಾಗ BP ಸ್ವಲ್ಪ ಲೋ ಆಗಿ ತಲೆ ಸುತ್ತು ಬರುತ್ತೆ, ಅದಕ್ಕೆ ಹೀಗೆ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಾನೆ ಅಷ್ಟೆ. ನಿನ್ನ ಹೆಸರೇನು? ಇಂಚರ. ಅಮ್ಮ, ಬಾ ಹೋಗೋಣ. ನೋಡಿ ಆಂಟಿ, ನಿಮ್ಮನ್ನು ನೋಡಬೇಕು, ಮನೆಗೆ ಕರ್ಕೊಂಡು ಹೋಗು ಅಂದರು. ಒಂದು ಸಲನೂ ಮನೆಗೆ ಬಾ ಅಂತ ಕರೆಯೋದಿಲ್ಲ, ಇವಾಗ ಸಿಕ್ಕಿದ್ದೀರಾ, ಇಲ್ಲೇನು ಮಾತನಾಡಿಸೋಕೆ ಬಿಡ್ತಿಲ್ಲ, ಹೌದೇನೋ? ಮಗನ ಮುಖ ನೋಡಿ ಕೇಳಿದಾಗ, ಇಲ್ಲಮ್ಮ, ಅದು ಅವಳನ್ನು ಗುರಾಯಿಸಿದ. ಅವನು ಏನು ನಿನ್ನ ಮನೆಗೆ ಕರೆಯೋದು? ನೀನೇ ಬರಬೇಕು ಅನಿಸಿದಾಗ ಎಲ್ಲ ಬರ್ತಾ ಇರು. ಬರ್ಬೋದು, ಆದರೆ ಅಡ್ರೆಸ್ ಗೊತ್ತಿಲ್ವಲ್ಲ? ಅಷ್ಟೇ ತಾನೇ, ತಗೋ ನನ್ನ ನಂಬರ್. ಅಡ್ರೆಸ್ ಅಂತ ಕೊಟ್ಟಾಗ ತಲೆ ಚಚ್ಚಿಕೊಳ್ಳುವಂತೆ ಆಗಿತ್ತು ಚಿರುಗೆ. ಅಮ್ಮ, ನನಗೆ ಕೆಲಸ ಇದೆ, ಹೋಗೋಣ ಬಾ. ಸರಿನಮ್ಮ, ಆಗಾಗ ಮನೆಗೆ ಬರ್ತಿರು. ಖಂಡಿತ ಬರ್ತೀನಿ ಆಂಟಿ ಅಂದಳು ನಗುತ್ತಾ. ಅಮ್ಮನ ಜೊತೆ ಹೆಜ್ಜೆ ಹಾಕುತ್ತಿದ್ದ ಚಿರು ಹಿಂತಿರುಗಿ ನೋಡಲು ಅವಳು ನಗುತ್ತಾ ಪ್ಲೇನ್ ಕಿಸ್ ಕೊಟ್ಟು ಕಣ್ಣು ಹೊಡೆದಿದ್ದಳು. ಸಿಡುಕುತ್ತಾ ಅಮ್ಮನ ಜೊತೆ ನಡೆದನು. ಅವಳು ವಿರಾಟ್ ಇಬ್ಬನಿ ಇದ್ದಲ್ಲಿಗೆ ಬಂದು ಅವನ ಜೊತೆ ಸ್ವಲ್ಪ ಮಾತಾಡಿ ಇಬ್ಬನಿ ಕಡೆ ನೋಡುತ್ತಾ ಹೋಗೋಣ ಅಂದಾಗ ಅಂದಳು ಇಬ್ಬನಿ. ಇಬ್ಬರು ಅವನಿಗೆ ತಿಳಿಸಿ ನಡೆಯಲು ವಿರಾಟ್ ಇಬ್ಬನಿಯನ್ನೇ ನೋಡುತ್ತಾ ಕಣ್ಣು ತುಂಬ ಅವಳನ್ನು ತುಂಬಿಕೊಂಡನು. ಅವರು ಇಬ್ಬರು ಭೂಪತಿ ಅವರಿಗೆ ತಿಳಿಸಿ ಲಿಫ್ಟ್ ಬಳಿಗೆ ಬಂದರು. ಎಲ್ಲೋಗಿದ್ದೆ ಇಷ್ಟೊತ್ತು? ಅದು ಯಾರು ಸಿಕ್ಕಿದ್ರು ಮಾತಾಡ್ತಿದ್ದೆ. ಹೌದಾ, ಯಾರದು? ನಿಂಗೆ ಗೊತ್ತಿಲ್ಲ ಬಿಡು. ಅಮ್ಮ, ನೀನು ಹುಷಾರಾಗಿ ಮನೆಗೆ ಹೋಗು, ನನಗೆ ಕೆಲಸ ಇದೆ, ನಾನು ಹೋಗ್ತೀನಿ ಅಂದು ತನ್ನ ಅಮ್ಮನನ್ನು ಆಟೋ ಹತ್ತಿಸಿ ವಿರಾಟ್ನನ್ನು ಕಾಣಲು ಮತ್ತೆ ಹಾಸ್ಪಿಟಲ್ಗೆ ನಡೆದನು. ಅವನು ಎರಡು ಮೆಟ್ಟಿಲೇರಿ ನಡೆದು ಮೇಲೆ ಹೋದರೆ ಅಕ್ಕ ತಂಗಿ ಇಬ್ಬರು ಲಿಫ್ಟಿಂದ ಕೆಳಗೆ ಬಂದರು. ಭೂಪತಿ ಅವರು ಹೇಳಿದ ವಾರ್ಡ್ಗೆ ಬಂದು ಬಾಗಿಲನ್ನು ಸ್ವಲ್ಪವೇ ಸರಿಸಲು ಮಗನ ಜೊತೆ ಕುಳಿತಿದ್ದ ಭೂಪತಿ ನೋಡಿ, ಚಿರು ಬಾರಪ್ಪ ಒಳಗೆ ಅಂದರು. ಇಬ್ಬನಿಯನ್ನು ನೆನೆದು ಅವಳ ಬಗ್ಗೆ ತನ್ನಲ್ಲಿ ಮೂಡಿರುವ ಪ್ರೀತಿ ಅದರ ಬಗ್ಗೆ ಯೋಚಿಸುತ್ತಾ ಮಲಗಿದ್ದವ ತಂದೆಯ ಧ್ವನಿಗೆ ವಾಸ್ತವಕ್ಕೆ ಬಂದನು. ವಿರಾಟ್ನನ್ನು ನೋಡುತ್ತಾ, ಹಲೋ, ಇವಾಗ ಹೇಗಿದ್ದೀರಾ ಅಂದಾಗ, ಪರವಾಗಿಲ್ಲ ಅಂದನು ಚಿರುವನ್ನು ನೋಡಿ. ನಿಮ್ಮ ತಾಯಿಯವರ ಚೆಕಪ್ ಮುಗೀತಾ? ಅವನನ್ನು ನೋಡಿ ಕೇಳಿದರು ಭೂಪತಿ. ಹಾಂ ಸರ್, ಮುಗೀತು. ಅವರು ಮನೆಗೆ ಹೋದರು, ನಾನು ಇವರನ್ನು ಮಾತನಾಡಿಸಿ ಹೋಗೋಣ ಅಂತ ಬಂದೆ.
ಹುಷಾರಾಗಿರಬೇಕು ಅಲ್ವಾ, ಏನಾದರೂ ಹೆಚ್ಚು ಕಡಿಮೆ ಆದರೆ ಆವಾಗ ಏನು ಮಾಡೋದು ಅಂದನು ಚಿರು. ನಾನು ಹುಷಾರಾಗೇ ಇದ್ದಿದ್ದು, ಹಿಂದೆಯಿಂದ ಬಂದ ಕಾರು ಒಡೆದಿದ್ದು ಅಂದಾಗ ಆವಾಗ ಏನು ಮಾಡೋಕ್ಕಾಗುತ್ತೆ. ಈ ಥರ ಆದರೆ ನಾವು ಹುಷಾರಾಗಿ ಇದ್ದರೂ ಅಕ್ಕಪಕ್ಕ ಹಿಂದೆ ಮುಂದೆ ಬರೋರು ಒಂದೊಂದು ಸಲ ಹೀಗೆ ಮಾಡುತ್ತಾರೆ. ಏನಿವೆ ಬೇಗ ಹುಷಾರಾಗಿ ಅಂತ ಹೇಳಿ ಸ್ವಲ್ಪ ಹೊತ್ತು ಮಾತಾಡಿ ಅಲ್ಲಿಂದ ನಡೆದ ಚಿರು. ವಿರಾಟ್ ಕಡೆ ನೋಡುತ್ತಾ, ನಿನ್ನಲ್ಲೂ ಈ ಥರ ಉತ್ತಮವಾದ ಗುಣ ನೋಡೋಕೆ ಬಯಸ್ತೀನಿ ವಿರಾಟ್ ಅಂದಾಗ ಅವನು ಏನೊಂದು ಹೇಳದೆ ಸುಮ್ಮನೆ ಮಲಗಿದ. ಅವನ ಯೋಚನೆಗೆ ಈಗ ಬಂದು ಹೋದವರ ಸುತ್ತಲೂ ಸುತ್ತುತ್ತಿತ್ತು. ಎಲ್ಲ ನಮಗಿಂತ ಕೆಳಗಿದ್ದಾರೆ, ಆದರೂ ಅವರಲ್ಲಿ ಸ್ನೇಹ ಪ್ರೀತಿ ಎಲ್ಲ ಇದೆ. ಅವರು ನಡ್ಕೊಳ್ಳೋ ರೀತಿ ನಿಜವಾಗಲೂ ಆಶ್ಚರ್ಯ ಆಗುತ್ತೆ. ಬಂದವರ ಎಲ್ಲರ ಜೊತೆ ನನ್ನ ನಡೆ ಕೆಟ್ಟದಾಗಿ ಇದ್ದರೂ ಎಲ್ಲರೂ ಬಂದು ನೋಡಿಕೊಂಡು ಮಾತಾಡಿಸಿ ಹೋಗ್ತಿದ್ದಾರೆ. ಅವನ ಮನಸ್ಸು ಅವರ ಜೊತೆ ತನ್ನ ಹಿಂದಿನ ನಡೆಯನ್ನೇ ನೆನೆಯುತ್ತಿತ್ತು. ಅದರಲ್ಲಿ ಅವನ ಅಹಂಕಾರದ ವರ್ತನೆ ಅವನಿಗೇನೆ ಅತಿಯಾಯಿತು ಅಂತ ಅನಿಸಿದ್ದು ಸುಳ್ಳಲ್ಲ. ಮನೆಗೆ ಬಂದ ಇಬ್ಬನಿ ಇಂಚರ ಫ್ರೆಶ್ ಆಗಿ ಕಾಫಿ ಕುಡಿದು ಕುಳಿತಾಗ ಇಂಚರ ಫೋನಲ್ಲಿ ಮುಳುಗಿದರೆ ಇಬ್ಬನಿ ತನ್ನವನ ಸ್ಪರ್ಶವನ್ನು ನೆನೆದು ಪುಳಕಿತಗೊಂಡಿದ್ದಳು. ಅವನ ನೋಟ, ಅವನ ವರ್ತನೆ, ಮಾತು ಎಲ್ಲವೂ ಅವಳಿಗೆ ಹೊಸತನದಂತೆ ಕಂಡಿತ್ತು. ಅವನು ಯಾವಾಗಲೂ ಸಿಡಿ ಅಂತಹ ಅನ್ನುತ್ತಾ ಅವಳಿಗೆ ನೋವಾಗುವಂತೆ ನಡೆದುಕೊಳ್ಳುತ್ತಿದ್ದವನು ಇಂದು ಅವಳನ್ನು ಪ್ರೀತಿ ಕಣ್ಣಿಂದ ನೋಡಿದ್ದು ಅವಳಿಗೆ ನಿಜವಾಗಿಯೂ ಅದು ವಿರಾಟ್ ಅಂತ ಅಂದುಕೊಳ್ಳುವಂತೆ ಆಗಿತ್ತು. ಇಬ್ಬನಿ, ರಾತ್ರಿ ಊಟಕ್ಕೆ ಏನು ಮಾಡಲಿ? ಮತ್ತೆ ಇವತ್ತು ನೀನು ಮಾಡ್ತೀಯಾ? ಅದೆಲ್ಲ ಬೇಡ. ಇಲ್ಲ, ಇವತ್ತು ನೀನು ಹೇಳು, ನಾನು ಹಾಗೆ ಮಾಡ್ತೀನಿ. ಬೇಡಮ್ಮ ತಾಯಿ, ನಾನೇ ಮಾಡ್ತೀನಿ, ನೀನು ಸುಮ್ಮನೆ ಇದ್ದು ಬಿಡು ಸಾಕು. ಇಬ್ಬನಿ, ಸರಿ ಬಿಡು, ನಾನು ಹೆಲ್ಪ್ ಮಾಡ್ತೀನಿ ನಿಂಗೆ ಬೇಕಿದ್ರೆ. ಏನು ಬೇಡ ಇಂಚರ, ನೆನ್ನೆ ಮಾಡಿದ ಅವಾಂತರನೇ ಸಾಕು. ನನ್ನ ಕೈ ಅಡುಗೆ ತಿನ್ನೋಕು ಪುಣ್ಯ ಮಾಡಿರಬೇಕು ಬಿಡು. ಹೌದು, ನೆನ್ನೆ ನೋಡಿದೆ ನೀನು ಮಾಡಿದ ಅದ್ಭುತಾನ. ಹೋಗೆ, ಇವತ್ತು ನಾನು ಏನಾದರೂ ಸ್ಪೆಷಲ್ ಮಾಡಲೇಬೇಕು. ಏನು ಮಾಡಲಿ? ಏನು ಮಾಡಬೇಡ, ನಾನು ಅನ್ನ ರಸಂ ಮಾಡ್ತೀನಿ, ಸುಮ್ಮನೆ ಇರು, ಅಣ್ಣಂಗೆ ರಸಂ ತುಂಬ ಇಷ್ಟ ಅಂತ ಅಡುಗೆ ಮಾಡಲು ನಿಂತಳು ಇಬ್ಬನಿ. ಇಂಚರ ಫ್ರಿಜ್ ತೆಗೆದು ನೋಡಿ ಇಬ್ಬನಿ, ಮೆಣಸಿನಕಾಯಿ ಇಲ್ವಾ? ನೆನ್ನೆ ನೀನೇ ಎಲ್ಲ ಖಾಲಿ ಮಾಡಿದ್ದೀಯಾ, ಮತ್ತೇನು ಇವಾಗ ಕೇಳ್ತಿದ್ದೀಯಾ? ಮೆಣಸಿನಕಾಯಿ ಬೋಂಡ ಮಾಡೋಕೆ. ಅವಳನ್ನೇ ಗಾಬರಿಯಿಂದ ನೋಡಿದ ಇಬ್ಬನಿ, ಇಂಚರ ನಿಂಗೆ ತಲೆ ಸರಿ ಇದೆ ತಾನೆ? ಈರುಳ್ಳಿ ಎಲ್ಲೋ, ಹೀರೆಕಾಯಿ ಎಲ್ಲೋ, ಇಲ್ಲ ಬಾಳೆಕಾಯಿ, ಆಲೂಗಡ್ಡೆ ಇಷ್ಟೊಂದು ಇದೆ, ಅದರಲ್ಲಿ ಬೋಂಡ ಮಾಡು. ಅದು ಬಿಟ್ಟು ಮೆಣಸಿನಕಾಯಿ ಬೇಡ ಕಣೆ. ನಿಂಗೆ ಬೇಡದೆ ಹೋದರೆ ನೀನು ತಿನ್ಬೇಡ, ನನಗೆ ಬೇಕು, ನಾನು ಮಾಡ್ಕೊಳ್ತೀನಿ, ಅಂಗಡಿಗೆ ಹೋಗಿ ಇವಾಗಲೇ ತರ್ತೀನಿ ಅಂದು ಹೊರ ಹೋದಳು ಇಂಚರ. ಇವಳು ಇವತ್ತು ಏನಾದರೂ ಒಂದು ಕಿತಾಪತಿ ಮಾಡೇ ಮಾಡ್ತಾಳೆ ಅಂದುಕೊಂಡು ಅಡುಗೆ ಮಾಡಲು ತಯಾರಿ ಮಾಡುತ್ತಿದ್ದಳು ಇಬ್ಬನಿ. ಕಾರ್ತಿಕ್ ಬಂದು ಫ್ರೆಶ್ ಆಗಿ ಅವರ ಜೊತೆ ಮಾತಾಡಿ ಊಟಕ್ಕೆ ಕುಳಿತಾಗ ರಸಂ ವಾಸನೆ ಮೂಗಿಗೆ ಬರುತ್ತಿದ್ದಂತೆ, ವಾವ್ ಪುಟ್ಟ, ರಸಂ ಮಾಡಿದ್ದೀಯಾ ಅಂದನು. ಹಲೋ ಬ್ರದರ್, ರಸಂ ನಾನು ಮಾಡಿರೋದು ಅಂದಳು ಬೇಕೆಂದೇ ಇಂಚರ. ಸಮಾಧಾನ, ನೆನ್ನೆ ನೀನು ಮಾಡಿದ ವೆಜ್ ಪಲಾವ್ ವಾಸನೆ ಈ ಬೀದಿ ಕೊನೆಯವರೆಗೂ ಹೋಗಿತ್ತು ಅಲ್ವಾ? ಹೇಳೋದು ನೋಡು, ಅಡುಗೆನ ಸ್ಮೆಲ್ನಲ್ಲೇ ಹೇಳ್ತೀನಿ ಯಾರು ಮಾಡಿದ್ದಾರೆ ಅಂತ, ನನಗೆ ಹೇಳೋಕೆ ಬರ್ತಾಳೆ. ಇಬ್ಬನಿ ತಟ್ಟಿಗೆ ಬಡಿಸುತ್ತಿದ್ದಂತೆ ಬಾಯಿಗೆ ಒಂದು ತುತ್ತಿಟ್ಟು, ವಾವ್ ಇಬ್ಬನಿ ಸೂಪರ್ ಅಂದನು. ಇಂಚರ ಒಳಗೆ ಓಡಿದವಳೆ, ಬೋಂಡ ಕೊಡೋದು ಮರೆತುಬಿಟ್ಟಿಯಲ್ಲ ಇಬ್ಬನಿ ಎಂದಾಗ, ವಾವ್ ಬೋಂಡ ಮಾಡಿದ್ಯಾ ಇಬ್ಬನಿ ಅಂತ ಕೈ ತಗೊಂಡು ಅರ್ಧ ತಿಂದವನೇ ಮುಖ ಸಿಂಡರಿಸಿ ಇಂಚರ ಕಡೆ ನೋಡಿದ. ಥೂ, ಕೆಳಗೆ ಉಗುಳುತ್ತಾ, ನಿಂಗೆ ಏನೇ ಬಂದಿರೋದು ದೊಡ್ಡ ರೋಗ? ಇದು ಯಾವ ಮೆಣಸಿನಕಾಯಿ ದೆವ್ವ ಮೆಟ್ಟುಕೊಂಡಿದೆ ನಿಂಗೆ? ನಾನು ತಿನ್ನೋಕೆ ಮಾಡಿಕೊಂಡಿದ್ದೆ, ನೀನು ಸ್ವಲ್ಪ ಟೇಸ್ಟ್ ನೋಡಲಿ ಅಂತ ಕೊಟ್ಟೆ, ಬೇಕಿದ್ರೆ ತಿನ್ನೋ, ಬೇಡ ಅಂದರೆ ಬಿಡು ನಕ್ಕು ಹೇಳಿದಾಗ, ಥೋ ಬರ್ತಾ ನಿನ್ನ ಹುಚ್ಚು ಜಾಸ್ತಿ ಆಗ್ತಿದೆ. ಹೌದೌದು ಜಾಸ್ತಿ ಆಗ್ತಿದೆ, ಆದರೆ ನಿನ್ನಷ್ಟಲ್ಲ. ಎರಡು ಬಿಟ್ಟರೆ ಊಟ ಮಾಡೋ ಮೂಡನ್ನೇ ಹಾಳು ಮಾಡ್ತಾಳೆ ಗೂಬೆ. ನನಗೆ ಬೈಯೋದೇ ಮಾಡು ಯಾವಾಗಲೂ. ನಾನು ಇಷ್ಟಾದರೂ ಮಾಡ್ತೀನಿ, ಆದರೆ ನಿನ್ನ ಆ ಬಾಯಿ ಬಡುಕಿ ಇಷ್ಟು ಮಾಡೋಕ್ಕೆ ಬರಲ್ಲ ತಿಳ್ಕೊ. ಎಲ್ಲದಕ್ಕೂ ಅವಳನ್ನು ಯಾಕೆ ಮಧ್ಯೆ ಎಳಿತೀಯ? ನಿಂಗೆ ಬೈಯೋಕ್ಕೆ ಆಗಲ್ಲಲ್ವಾ? ಅದಕ್ಕೆ ನಿಜ ಹೇಳು, ಅವಳಿಗೆ ಮಾಡೋಕ್ಕೆ ಬರುತ್ತಾ? ಅವನು ಸಪ್ಪಗೆ ಮುಖ ಮಾಡಿ ಸುಮ್ಮನೆ ಕುಳಿತ. ಯಾಕಣ್ಣ ಸುಮ್ಮನಾದೆ, ಏನಾಯಿತು ಹೇಳು ಇಂಚರ ಕೇಳಿದಾಗ. ಏನಿಲ್ಲ ಅಂದನು. ಅಣ್ಣ ಯಾಕೆ ಡಲ್ ಆಗಿದ್ದೀಯಾ, ಏನಾಯಿತು? ಅವಳು ಯಾಕೋ ನನ್ನ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ. ಇಬ್ಬನಿ ನನ್ನ ಅವಾಯ್ಡ್ ಮಾಡ್ತಿದ್ದಾಳೆ.
ಯಾಕಂತೆ ಇಬ್ಬರು ಒಟ್ಟಿಗೆ ಕೇಳಿದರು. ಗೊತ್ತಿಲ್ಲ. ಸಂಜೆ ಫೋನ್ ಮಾಡಿದಾಗ ಸುಮ್ಮನೆ ಜಗಳ ಮಾಡಿದ್ಲು. ಅವನ ಕಣ್ಣುಗಳು ತುಂಬಿದ್ದವು. ಅಣ್ಣ ಅಳ್ತಿದ್ದೀಯಾ? ಅವಳು ಏನು ಅಂತ ನಿಮಗೆ ಗೊತ್ತು ತಾನೆ. ಅವಳು ಸ್ವಲ್ಪ ಹಾಗೆ ತಾನೆ. ನೀನು ಯಾಕೆ ಬೇಜಾರಾಗ್ತೀಯಾ? ಅವಳೇ ಆಮೇಲೆ ಸರಿ ಹೋಗ್ತಾಳೆ. ಆಮೇಲೆ ಅವಳೇ ಫೋನ್ ಮಾಡಿ ಮಾತಾಡ್ತಾಳೆ. ಅಳಬೇಡ ಅಣ್ಣ. ಇಬ್ಬನಿ ತಾನು ಕಣ್ಣು ತುಂಬಿಕೊಂಡು ಹೇಳಿದಳು. ಹೌದು ಅಣ್ಣ, ಅವಳು ಒಂಥರ ನಂತರಾನೇ ಆಫ್ ಮೆಂಟಲ್ ಅಲ್ವಾ. ಅವಳೇ ಆಮೇಲೆ ಸರಿ ಹೋಗ್ತಾಳೆ. ನೀನು ಹೀಗೆಲ್ಲ ಬೇಜಾರು ಮಾಡ್ಕೊಬೇಡಣ್ಣ, ನಮಗೂ ಬೇಜಾರಾಗುತ್ತೆ. ಇಂಚರ ಅವನ ಭುಜಕ್ಕೆ ಹೊರಗೆ ಹೇಳಿದಾಗ ಅಂದು ತನ್ನ ಕಣ್ಣಂಚನ್ನು ಒರೆಸಿಕೊಂಡನು. ಅಣ್ಣ, ನಮಗೆ ನೀನೇ ಧೈರ್ಯ. ನೀನು ಈ ಥರ ವೀಕ್ ಆದರೆ ನಮಗೆ ನಿಜವಾಗಲೂ ತುಂಬ ನೋವಾಗುತ್ತೋ? ಏನಿಲ್ಲ ಪುಟ್ಟ, ಯಾಕೋ ಅವಳು ಇವತ್ತು ನಡ್ಕೊಂಡಿದ್ದು ಸ್ವಲ್ಪ ಬೇಜಾರಾಯಿತು ಅಷ್ಟೆ. ಅಣ್ಣ, ನೀನು ಇವಾಗಲೇ ಈ ಥರ ಬೇಜಾರು ಮಾಡಿಕೊಳ್ಳುತ್ತಿದ್ದೀಯಾ? ಅಕಸ್ಮಾತ್ ಮನೆಯಲ್ಲಿ ನೀವಿಬ್ಬರ ಪ್ರೀತಿ ಒಪ್ಪಿಲ್ಲ ಅಂದರೆ ಏನು ಮಾಡ್ತೀಯಾ? ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮನೆಯಲ್ಲಿ ಒಪ್ಪಲ್ಲ ಅಂದರೆ? ಅದೇ ಗೊತ್ತಾಗ್ತಿಲ್ಲ ಇಂಚು. ಅವಳು ಇವಾಗಲೇ ಹೀಗೆ ಆಡ್ತಾಳೆ. ಆ ಟೈಮಲ್ಲಿ ಎಲ್ಲಿ ಉಲ್ಟಾ ಹೊಡಿತಾಳೋ ಅಂತ ಅನಿಸ್ತಿದೆ. ಅವರಿಬ್ಬರು ಅವನ ಬಗ್ಗೆ ಯೋಚಿಸುತ್ತಾ ಮುಖ ಇಳೆ ಬಿಟ್ಟು ಕುಳಿತಿದ್ದು ನೋಡಿದ್ದನವ. ನೀವ್ಯಾಕೆ ಬೇಜಾರು ಮಾಡ್ಕೊಳ್ತಿದ್ದೀರಾ? ನಂದು ಅವಳದ್ದು ಹೊಸದೇನಲ್ಲ. ಸರಿ ಆಗ್ತೀವಿ, ಬನ್ನಿ ಊಟ ಮಾಡೋಣ. ಅಣ್ಣ, ಅವಳ ಹತ್ರ ನಾವು ಮಾತಾಡ್ತೀವಿ, ನೀನು ಬೇಜಾರಾಗಬೇಡ. ಓಕೆ ಅಂದು ಅವರಿಬ್ಬರಿಗೂ ತಾನೇ ತಿನ್ನಿಸಿದ ಕಾರ್ತಿ ಅಣ್ಣನ ಕೈ ತುತ್ತು ಅವರಿಬ್ಬರ ಹೊಟ್ಟೆ ತುಂಬಿಸಿತ್ತು. ಅಯ್ಯೋ, ಈ ಬೋಂಡ ಏನು ಮಾಡೋದು? ರಾತ್ರಿ ಎಲ್ಲ ಕುತ್ಕೊಂಡು ಒಬ್ಬಳೆ ತಿನ್ನು. ನಿಂಗೆ ಅಲ್ವಾ ಮೆಣಸಿನಕಾಯಿ ಮೇಲೆ ಲವ್ವಾಗಿರೋದು ಅಂದ ಕಾರ್ತಿ. ಸ್ವಲ್ಪ ಹೊತ್ತು ಮಾತಾಡಿ ಮಲಗಲು ಹೋದರು ಮೂವರು. ಕಾರ್ತಿ ಬೇಜಾರು ಕಡಿಮೆಯಾಗಿತ್ತು ಇಬ್ಬರು ತಂಗಿಯರಿಂದ. ಇಂಚರ ತನ್ನವನನ್ನು ನೋಡಿ ಮಾತನಾಡಿಸಿದ ಖುಷಿಯಲ್ಲಿ ಇದ್ದಳು. ಏನೋ ನನಗೆ ತಲೆ ಕೆಟ್ಟಿದೆ ಅಂತೀಯಾ? ನೀನೇ ನನ್ನ ತಲೆ ಕೆಡಿಸಿರೋನು ಗೊತ್ತಾ? ಮದುವೆ ಆದಮೇಲೆ ನಿನಗೆ ಪ್ರತಿದಿನ ಮೆಣಸಿನಕಾಯಿ ಅಡುಗೆ ಮಾಡಿ ಕೊಡುತ್ತೀನಿ, ನೋಡ್ತಿರೋ. ಮಾರ್ನಿಂಗ್ ಕಾಫಿ ಕೊಡಲ್ಲ, ಮೆಣಸಿನಕಾಯಿ ಜ್ಯೂಸ್ನೇ ಕೊಡೋದು ಅಂದು ತನ್ನಲ್ಲೇ ಹೇಳಿಕೊಂಡು ನಕ್ಕಳು. ಅಲ್ಲ, ನಮ್ಮ ಅತ್ತೆ ಇವಾಗಲೇ ಹೀಗಿದ್ದಾರೆ, ಇನ್ನು ಯಂಗ್ ಏಜಲ್ಲಿ ಹೇಗಿರಬೇಡ. ನಮ್ಮ ಮಾವ ಹೇಗಿದ್ದಾರೋ ಏನೋ, ಅದಕ್ಕೆ ನಮ್ಮವರು ಅಷ್ಟು ಹ್ಯಾಂಡ್ಸಮ್ ಆಗಿರೋದು. ಅಯ್ಯೋ ಇಂಚು, ಅವನು ನಿನ್ನ ಪ್ರೀತಿನ ಒಪ್ಪಿಕೊಳ್ಳಿ ಅಂದಿತ್ತು ಅವಳ ಮನಸ್ಸು. ಮುಳುಗಿದಳು. ಇಬ್ಬನಿ ತನ್ನವನ ಪ್ರೀತಿಯನ್ನು ನೋಟ ಅವನ ಪ್ರೀತಿಯ ಸ್ಪರ್ಶಕ್ಕೆ ಮನದಲ್ಲೇ ಖುಷಿ ಪಡುತ್ತಿದ್ದಳು. ನಾನು ಬೇರೆ ಯಾರನ್ನೋ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಗೆ ಅಂದ್ಕೊಂಡೆ ನೀನು? ನನ್ನ ಮನಸ್ಸಲ್ಲಿ ಕನಸಲ್ಲಿ ನೀನೇ ಇದ್ದೀಯಾ ಕಣೋ ಹುಡುಗ. ನಿನ್ನ ಬಿಟ್ಟು ಬೇರೆ ಯಾರು ಈ ಜಾಗಕ್ಕೆ ಬರಲ್ಲ. ನಿನ್ನ ಆ ನೋಟಾನೇ ಹೇಳುತ್ತೆ ನಿಂಗೂ ನನ್ನ ಮೇಲೆ ಪ್ರೀತಿ ಇದೆ ಅಂತ. ಇಲ್ಲ ಅಂದರೂ ಪರವಾಗಿಲ್ಲ, ನೀನು ಎಲ್ಲೇ ಇದ್ದರೂ ಯಾರ ಜೊತೆಗೆ ಇದ್ದರೂ ಚೆನ್ನಾಗಿದ್ದರೆ ಅಷ್ಟೇ ಸಾಕು. ನನ್ನ ನೆನಪು, ನಿನ್ನ ಸ್ಪರ್ಶ ಅಷ್ಟೇ ಸಾಕು ನನಗೆ. ಐ ಲವ್ ಯು ಕಣೋ ಹುಡುಗ. ಬರೆದು ಡೈರಿ ಮುಚ್ಚಿದವಳ ಕಣ್ಣು ಮುಂದೆ ಅವನ ನೋಟವೇ ಬರುತ್ತಿತ್ತು. ಹಾಸ್ಪಿಟಲ್ನಲ್ಲಿ ಇದ್ದ ವಿರಾಟ್ನನ್ನು ನೋಡಲು ಅವನ ಗೆಳೆಯರು, ಅಮ್ಮನ ಕಡೆಯ ಸಂಬಂಧಿಗಳು, ವಿಷಯ ತಿಳಿದ ಪರಿಚಯದವರು ಎಲ್ಲ ಬಂದು ನೋಡಿಕೊಂಡು ಹೋಗುತ್ತಿದ್ದರು. ಪ್ರತಿದಿನ ಮತ್ತೆ ಅವಳು ಬರ್ತಾಳೆ ಎಂದು ಆಸೆ ಕಣ್ಣಿಂದ ಕಾಯುತ್ತಿದ್ದ ವಿರಾಟ್. ಆದರೆ ಮತ್ತೆ ಅವರಿಬ್ಬರು ಆ ಕಡೆ ಹೋಗಲೇ ಇಲ್ಲ. ದಿನಗಳು ಕಳೆದು ವಾರದ ನಂತರ ಅಲ್ಲಿರಲಾಗದೆ ತಾನೇ ಹೇಳಿ ಬಲವಂತವಾಗಿ ಡಿಸ್ಚಾರ್ಜ್ ಮಾಡಿಸಿಕೊಂಡಿದ್ದ ವಿರಾಟ್ ಮನೆಗೆ ಕರೆದುಕೊಂಡು ಹೋಗಿದ್ದರು. ಅಲ್ಲಿಗೆ ಡಾಕ್ಟರ್ ಬಂದು ಅವನನ್ನು ಪರೀಕ್ಷಿಸುತ್ತಿದ್ದರು. ಇಬ್ಬನಿ ಕೀರ್ತಿ ಬಳಿ ಕಾರ್ತಿ ಹೇಳಿದ ವಿಷಯ ಕೇಳಿದಾಗ ಸರಿಯಾಗಿ ಏನೊಂದು ಹೇಳದೆ ಪೂರ್ಣ ವಿರಾಮ ಇಟ್ಟಿದ್ದಳು. ಅವರಿಬ್ಬರ ಮಧ್ಯೆ ವಿರಾಟ್ ಚಿರು ಪ್ರೀತಿಯ ವಿಷಯಕ್ಕೆ ಚಿಕ್ಕ ವಾದ ದಿನ ನಡೆಯುತ್ತಿತ್ತು. ಅಂದು ರೂಮ್ನಲ್ಲಿ ಸುಮ್ಮನೆ ಕುಳಿತಿದ್ದ ವಿರಾಟ್ಗೆ ಇಬ್ಬನಿ ಅತಿಯಾಗಿ ನೆನಪಾಗಲು ಅವಳು ಹಿಂದೆ ತನಗೆ ಬರೆದಿದ್ದ ಲೆಟರ್ಗಳನ್ನು ತಂದು ಓದುತ್ತಾ ಕುಳಿತ. ಕೈಗೆ ಹಾಕಿದ್ದ ಪ್ಲಾಸ್ಟರ್ ತೆಗೆದಿದ್ದರೂ ಸ್ವಲ್ಪ ನೋವಿತ್ತು. ಸ್ಟಿಕ್ ಮೂಲಕ ಓಡಾಡುತ್ತಿದ್ದವ. ಕಾಲು ಇನ್ನೂ ಸರಿಯಾಗಿ ವಾಸಿಯಾಗಿರಲಿಲ್ಲ. ಕಾಲೇಜ್ ಕಡೆ ಮುಖ ಮಾಡದೆ ತುಂಬ ದಿನಗಳಾಗಿತ್ತು. ಇನ್ನು ಮನೆಯಲ್ಲಿ ಇರಲು ಸಾಧ್ಯವಿಲ್ಲ ಅಂದು ಅದರ ಬಗ್ಗೆ ತನ್ನ ಅಪ್ಪನ ಬಳಿ ಮಾತನಾಡಬೇಕು ಅಂತ ಅಂದುಕೊಂಡನವ. ರಾತ್ರಿ ಹಾಲ್ನಲ್ಲಿ ಕುಳಿತಿದ್ದರು ಭೂಪತಿ. ಅವರ ಬಳಿ ನಿಧಾನವಾಗಿ ಕೆಳಗೆ ನಡೆದು ಬಂದ ವಿರಾಟ್ನನ್ನು ನೋಡಿ, ವಿರಾಟ್, ನೀನು ಮೆಟ್ಟಿಲು ಇಳಿದು ಬರಬೇಡ ಅಂತ ಎಷ್ಟು ಹೇಳಬೇಕು? ಲಿಫ್ಟ್ನಲ್ಲಿ ಬಾ ಅಂದಾಗ ಡೈಲಿ ಸ್ವಲ್ಪ ವಾಕ್ ಮಾಡಿ ಅಂತ ಡಾಕ್ಟರ್ ಹೇಳಿದ್ದಾರೆ ಅಲ್ವಾ? ಏನೂ ಆಗಲ್ಲ, ಕೂಲ್ ಡ್ಯಾಡ್ ಅಂದವ ಬಂದು ಸೋಫಾ ಮೇಲೆ ಕುಳಿತನು. ಏನಾದರೂ ಬೇಕಿತ್ತ ವೀರು? ಅವನ ಬಳಿ ಬಂದು ಕೇಳಿದರು ಸಂಧ್ಯಾ. ನೋ ಮಾಮ್, ಡ್ಯಾಡ್ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಏನು ಮಾತಾಡಬೇಕು? ಅವನನ್ನು ನೋಡಿ ಭೂಪತಿ ಕೇಳಿದರು. ನಾನು ನಾಳೆ ಕಾಲೇಜ್ಗೆ ಹೋಗ್ತೀನಿ ಡ್ಯಾಡ್. ಇನ್ನೂ ನೀನು ಸರಿಯಾಗಿ ಹುಷಾರಾಗಿಲ್ಲ. ಎಲ್ಲಿಗೂ ಹೋಗೋದು ಬೇಡ ಡ್ಯಾಡ್. ನನಗೆ ಮನೆಯಲ್ಲಿ ಇರೋಕೆ ಆಗ್ತಿಲ್ಲ. ಅಲ್ಲದೆ ಇನ್ನೇನು ಎಕ್ಸಾಮ್ ಹತ್ರ ಬರ್ತಿದೆ. ಏನಾದರೂ ಆಗಲಿ, ನಾನು ನಿನ್ನ ವಿಷಯದಲ್ಲಿ ಮತ್ತೆ ರಿಸ್ಕ್ ತಗೊಳ್ಳೋದಿಲ್ಲ ವಿರಾಟ್. ಮನೆಯಲ್ಲಿ ಆರಾಮಾಗಿ ಇರು. ಎಕ್ಸಾಮ್ ಬೇಕಿದ್ರೆ ಮುಂದೆ ನೋಡಿಕೊಂಡ್ರೆ ಆಯಿತು. ಸುಮ್ಮನೆ ಇಷ್ಟು ದಿನ ಹೋಗಿದ್ದು ಎಲ್ಲ ವೇಸ್ಟ್ ಆಗುತ್ತೆ ಡ್ಯಾಡ್. ನಾನು ನಾಳೆ ಹೋಗ್ತೀನಿ.
ನಿಮ್ಮ ಅಪ್ಪ ಹೇಳೋದು ಕೇಳು ವಿರಾಟ್, ಹಠ ಮಾಡಬೇಡ. ಬೇಕಿದ್ರೆ ಪ್ರಿನ್ಸಿಪಾಲ್ ಹತ್ರ ಇವರು ಮಾತಾಡ್ತಾರೆ. ನಾನು ನಿಮಗೆ ಇಲ್ಲೇ ಎಕ್ಸಾಮ್ ಬರೆಯೋದಕ್ಕೆ ಬೇಕಿದ್ರೆ ಎಲ್ಲ ವ್ಯವಸ್ಥೆ ಮಾಡಿಸ್ತೀನಿ. ನೋ ಡ್ಯಾಡ್, ನೀವು ಎಷ್ಟು ಹೇಳಿದರೂ ಅಷ್ಟೇ. ನಾನು ನಾಳೆ ಹೋಗ್ತೀನಿ. ವಿರಾಟ್, ಯಾಕಿಷ್ಟು ಹಠ ನಿಂಗೆ? ಸಂಧ್ಯಾ ಸ್ವಲ್ಪ ಜೋರಾಗಿ ಕೇಳಿದರು. ನಾನು ನನ್ನ ಬುದ್ಧಿವಂತಿಕೆಯಿಂದಾನೇ ಡಿಗ್ರಿ ಮುಗಿಸಬೇಕು. ಅದಕ್ಕೆ ಯಾಕೋ ಮಗನೇ? ಮಾಮ್, ಇನ್ನು ಏನೇ ಆದರೂ ಅದು ನನ್ನ ಪರಿಶ್ರಮದಿಂದಾನೇ ಆಗಬೇಕು. ಡ್ಯಾಡ್ ನೇಮ್ ಬಳಸಿ ಏನು ಪಡ್ಕೊಳ್ಳೋದಿಲ್ಲ ಅಂದರೆ ಅವನನ್ನು ನೋಡುತ್ತಾ ಕನ್ನಡಕ ತೆಗೆದು ಕೇಳಿದರು ಭೂಪತಿ. ಅಂದರೆ ಡ್ಯಾಡ್, ಅವತ್ತು ನೀವೇ ಹೇಳಿದ್ದು ಮರೆತು ಬಿಟ್ರಾ? ನಿಮ್ಮ ತಾತನ ಹೆಸರು ಯೂಸ್ ಮಾಡದೆ ನಾನು ಕೆಲಸ ಪಡ್ಕೊಂಡು ಮಾಡಿ ತೋರಿಸಬೇಕು. ಅದೆಲ್ಲ ಬೇಡ ವಿರಾಟ್, ನಾನು ಅವತ್ತು ಏನೋ ಕೋಪದಲ್ಲಿ ಹೇಳಿದ್ದು ಅಷ್ಟೇ. ಇಷ್ಟೆಲ್ಲ ಆಸ್ತಿ ನಿಂದೆ ತಾನೆ. ನೀನು ಇನ್ನೊಬ್ಬರ ಹತ್ರ ಕೆಲಸಕ್ಕೆ ಹೋಗೋದು ಬೇಡ ಮಗನೇ. ನೀವು ಬೇಡ ಅಂದರೂ ನಾನು ಬಿಡಲ್ಲ. ನಾನು ಅವತ್ತೇ ಡಿಸೈಡ್ ಮಾಡಿ ಆಗಿದೆ. ಇನ್ನು ಯಾರ ಹೇಳಿದ್ರು ಕೇಳೋದಿಲ್ಲ. ವಿರಾಟ್, ಹಠ ಮಾಡಬೇಡ. ಅಪ್ಪ ಹೇಳಿದ್ದು ಕೇಳು. ಹೌದು ಪುಟ್ಟ, ನೀನು ಬೇಕಿದ್ರೆ ಲಂಡನ್, ಆಸ್ಟ್ರೇಲಿಯಾ ಹೋಗಬೇಕು ಅಂತಿದ್ದೆ ಅಲ್ವಾ? ಮುಂದೆ ಹೋದಕ್ಕೆ ಅಲ್ಲಿಗೆ ಹೋಗು, ಯಾರೂ ಬೇಡ ಅನ್ನಲ್ಲ. ಆದರೆ ಬೇರೆಯವರ ಹತ್ರ ಕೆಲಸಕ್ಕೆ ಎಲ್ಲ ಬೇಡಪ್ಪ. ಮೊಮ್ಮಗನ ತಲೆ ನೆವರಿಸುತ್ತಾ ಹೇಳಲು, ತಾತ, ನಾನು ನಿಮ್ಮ ಮೊಮ್ಮಗ. ಒಂದು ಸಲ ಡಿಸೈಡ್ ಮಾಡಿದ ಮೇಲೆ ಅದು ಏನೇ ಆಗಿರಲಿ, ಎಷ್ಟೇ ರಿಸ್ಕ್ ಇರಲಿ, ನಾನು ಅಂದ್ಕೊಂಡಿದ್ದು ಮಾಡೇ ಮಾಡ್ತೀನಿ. ಹಾಗೆಲ್ಲ ಅರ್ಧಕ್ಕೆ ಬಿಡಲ್ಲ. ನೀವು ಬೇಜಾರಾಗಬೇಡಿ. ಅಂದರೆ ಮುಂದೆ ಏನು ಮಾಡ್ತೀಯಾ? ಮಗನ ನಿರ್ಧಾರವನ್ನು ಅರ್ಥ ಮಾಡಿಕೊಂಡು ಕೇಳಿದರು ಭೂಪತಿ. ನಾಳೆಯಿಂದ ಕಾಲೇಜಿಗೆ ಹೋಗ್ತೀನಿ. ಎಕ್ಸಾಮ್ ಆದಮೇಲೆ ಕೆಲಸ ಹುಡುಕಿಕೊಳ್ತೀನಿ. ವರ್ಕ್ ಮಾಡ್ತೀನಿ ಅಷ್ಟೇ. ಓಕೆ ವಿರಾಟ್, ನಿನ್ನ ಮನಸ್ಸು ಹೇಗೆ ಹೇಳುತ್ತೋ ಹಾಗೆ ಕೇಳು. ಆದರೆ ಬೇರೆ ಕಡೆ ಕೆಲಸಕ್ಕೆ ಹೋಗೋದು ಬೇಡ. ನಮ್ಮ ಫ್ಯಾಕ್ಟರಿಯಲ್ಲೋ ಇಲ್ಲ ಕಂಪನಿಯಲ್ಲೋ ವರ್ಕ್ ಮಾಡು. ನಿಮಗೆ ಏನು ಇಷ್ಟ ಆಗುತ್ತೋ ಅದನ್ನು. ಅಲ್ಲಿ ನಾನು ಒಬ್ಬ ವರ್ಕರ್ ಆಗಿರೋದಾದರೆ ಅಷ್ಟೇ. ಬರ್ತೀನಿ, ಇಲ್ಲ ಅಂದರೆ ಇಲ್ಲ. ಓಕೆ ಮಗನೇ, ನಿನ್ನಿಷ್ಟ. ನಿಮಗೆ ಇವಾಗ ಸಮಾಧಾನ ಆಯಿತಾ? ನಿಮ್ಮ ಮಾತಿಂದ ನನ್ನ ಮಗ ಇನ್ನೊಬ್ಬರ ಮುಂದೆ ಕೈ ಚಾಚೋ ಥರ ಮಾಡಿದ್ರಿ ಅಲ್ವಾ? ಮಾಮ್, ಡ್ಯಾಡ್ಗೆ ಯಾಕೆ ಅಂತೀರಾ? ಒಂದು ಥರದಲ್ಲಿ ಅವರು ಹೇಳಿದ್ದು ಕರೆಕ್ಟ್. ಬಿಕಾಸ್ ನಾನು ಯಾವಾಗಲೂ ಯಾರ ಮೇಲೋ ಡಿಪೆಂಡ್ ಆಗಬಾರ್ದು. ಹೊರಗಿನ ಪ್ರಪಂಚನ ನಾನು ಸ್ವಲ್ಪ ಅರ್ಥ ಮಾಡಿಕೊಳ್ಳುವುದಕ್ಕೆ ಇದು ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಡ್ಯಾಡ್. ಮಗನಲ್ಲಿ ಆಗಿದ್ದ ಬದಲಾವಣೆ ಭೂಪತಿ ಅವರಿಗೆ ಖುಷಿ ತಂದಿತ್ತು. ನಾನು ನಿಮಗೆ ಯಾವತ್ತೂ ಕೆಟ್ಟದ್ದು ಬಯಸಿಲ್ಲ ವೀರು. ನೀನು ನನ್ನ ಮಗ, ಇದೆಲ್ಲದರ ಯಜಮಾನ ನೀನು. ಆದರೆ ನಿನ್ನಲ್ಲಿ ಸ್ವಲ್ಪ ಮನುಷ್ಯತ್ವ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅಷ್ಟೇ. ಒಳ್ಳೆ ಗುಣ ಬೆಳೆಸ್ಕೋ ಕಂದ, ನನಗೆ ಅಷ್ಟು ಸಾಕು. ಖಂಡಿತ ಡ್ಯಾಡ್, ಇನ್ಮೇಲೆ ನಿಮಗೆ ಯಾವತ್ತೂ ಬೇಜಾರು ಮಾಡಲ್ಲ. ಆ್ಯಂಡ್ ಕಂಪನಿಯಲ್ಲಿ ಯಾರಿಗೂ ನಾನು ನಿಮ್ಮ ಮಗ ಅಂತ ಗೊತ್ತಾಗಬಾರ್ದು. ಗೊತ್ತಿರೋರು ಎಲ್ಲೋ ಮಾತಾಡಬಾರ್ದು. 2 ಇಯರ್ಸ್ ವರ್ಕ್ ಎಕ್ಸ್ಪೀರಿಯನ್ಸ್ ತಗೊಂಡ್ರೆ ನನಗೂ ಮುಂದೆ ಎಲ್ಲ ಮ್ಯಾನೇಜ್ ಮಾಡೋಕ್ಕೆ ಈಸಿ ಆಗುತ್ತೆ. ವೆರಿ ಗುಡ್ ಮೈ ಬಾಯ್. ಮಗನನ್ನು ತಬ್ಬಿಕೊಂಡು ನುಡಿದರು ಭೂಪತಿ. ನೀನು ಏನು ಮಾಡಿದರೂ ನಾನು ನಿನ್ನ ಜೊತೆ ಇರ್ತೀನಿ. ಏನೇ ಡಿಸಿಷನ್ ತಗೋಬೇಕಾದ್ರೂ 2 ಸಲ ಥಿಂಕ್ ಮಾಡಿ ತಗೋ. ನಾನು ನಿನ್ನ ಸಪೋರ್ಟ್ಗೆ ಇದ್ದೇ ಇರ್ತೀನಿ. ಅವನಿಗೆ ಬೇರೆ ಎಲ್ಲಾದರೂ ಹೋಗಿ ಓದೋಕ್ಕೆ ಹೇಳಿ. ಅಮೇರಿಕಾ ಹೋಗೋ ಆಸೆ ಇದೆ ಅವನಿಗೆ. ಮಾಮ್, ಬೇಕಿದ್ರೆ ಮುಂದೆ ಹೋಗ್ತೀನಿ. ಬಟ್ ಇವಾಗ ನಾನು ಹೇಳಿದೆ ಆಗೋದು. ಡೋಂಟ್ ವರಿ ಅಂದಾಗ ಅವನ ಮಾತನ್ನು ತೆಗೆದು ಹಾಕಲು ಆಗಲಿಲ್ಲ ಅವರಿಗೆ. ನಾಳೆಯಿಂದ ಕಾರ್ನಲ್ಲಿ ಹೋಗಿ ಬೈಕ್ ಇನ್ನೂ ಸ್ವಲ್ಪ ದಿನ ಬೇಡ. ಯಾ ಡ್ಯಾಡ್. ಓಕೆ. ಅಲ್ಲಿಯ ಅವರ ಚರ್ಚೆ ಮುಗಿದಿತ್ತು. ಅಣ್ಣ, ಏನಂತೆ ಅವಳದ್ದು? ಏನೂ ಹೇಳ್ತಿಲ್ಲ. ಅವಳು ಬ್ರೇಕಪ್ ಅಂತಿದ್ದಾಳೆ. ನಮ್ಮ ಹತ್ರನೂ ಸರಿಯಾಗಿ ಏನೂ ಹೇಳ್ತಿಲ್ಲ ಅವಳು. ನನಗೂ ಅದೇ ಗೊತ್ತಾಗ್ತಿಲ್ಲ ಪುಟ್ಟ. ರೀಸನ್ ಕೇಳಿದರೆ ಏನೂ ಹೇಳಲ್ಲ. ಯಾಕೋ ಅವಳು ಕೈ ಕೊಡೋ ಎಲ್ಲ ಲಕ್ಷಣ ಕಾಣ್ತಿದ್ದಾವೆ ಅಂದವ ಎದ್ದು ಒಳ ನಡೆದ ಕಾರ್ತಿ. ಅವಳಿಗೆ ಏನೋ ದೊಡ್ಡ ರೋಗ ಬಂದಿದೆ. ನಾಳೆ ಹೋದಾಗ ಕೇಳು ಬನ್ನಿ. ಏನಾದರೂ ಅಣ್ಣಂಗೆ ಮೋಸ ಮಾಡೋ ಪ್ಲ್ಯಾನ್ ಇದ್ದರೆ ಅವಳಿಗೆ ಸರಿಯಾಗಿ ಕ್ಲಾಸ್ ತಗೊಳ್ತೀನಿ. ನಾಳೆ ಕೇಳ್ತೀನಿ. ಕೇಳಿ ನನಗೆ ಕಾಲ್ ಮಾಡು. ಬಂದು ಅವಳಿಗೆ ಮೆಟ್ಟಿಕೊಂಡಿರೋದು ದೆವ್ವ ಬಿಡಿಸ್ತೀನಿ. ನಮ್ಮ ಅಣ್ಣ ಅವಳಿಂದ ಏನಾದರೂ ನೋವು ಕೊಡಬೇಕೋ ಆವಾಗ ಇರೋದು ಅವಳಿಗೆ. ಅವಳಿಗೆ ಏನು ಪ್ರಾಬ್ಲಮ್ ಇದೆಯೋ ಏನೋ ಮೊದಲು ತಿಳ್ಕೊಳ್ಳೋಣ ಇಂಚು, ಆಮೇಲೆ ಅದೆಲ್ಲ ಯೋಚಿಸಿದರೆ ಆಯಿತು. ನಡಿ ಮಲ್ಕೋ. ಗುಡ್ ನೈಟ್. ಅಣ್ಣ ತುಂಬ ಬೇಜಾರು ಮಾಡ್ಕೊಂಡಿದ್ದಾನೆ. ಅಳ್ತಿದ್ದಾನೋ ಏನೋ, ನೋಡೋಣ ಬಾ ಇಂಚು. ಅವನ ರೂಮ್ಗೆ ಹೋದಾಗ ಸುಮ್ಮನೆ ಫೋನ್ ಹಿಡಿದು ಕುಳಿತಿದ್ದ ಕಾರ್ತಿ. ಏನಾಯಿತು ಅಣ್ಣ? ಅವಳು ಫೋನ್ ಮಾಡಿದರೆ ಪಿಕ್ ಮಾಡ್ತಿಲ್ಲ. ಮೋಸ್ಟ್ಲಿ ಮನೆಯಲ್ಲಿ ಎಲ್ಲ ಇರಬೇಕು. ಅದಕ್ಕೆ ನಾಳೆ ನಾನು ಮಾತನಾಡುತ್ತೇನೆ. ನೀನು ಬೇಜಾರು ಮಾಡ್ಕೊಬೇಡಣ್ಣ. ಸರಿ ಪುಟ್ಟ, ನೀವು ಮಲ್ಕೊಳ್ಳಿ. ನೀನು ಮಲ್ಕೋ ಅಣ್ಣ. ನಿದ್ದೆ ಬಂದಿಲ್ಲ ಅಂದರೆ ಹೇಳು, ಮೆಣಸಿನಕಾಯಿಗೆ ಜ್ಯೂಸ್ ಮಾಡಿ ಕೊಡ್ತೀನಿ. ಹಿಂಚರ ಹೇಳಿದಾಗ, ಅಮ್ಮ ತಾಯಿ, ನಿನ್ನ ಜ್ಯೂಸ್ನ ನೀನೇ ಕುಡ್ಕೊ. ನನಗೆ ನಿದ್ದೆ ಬರ್ತಿದೆ, ನಡಿ. ಸರಿ ಗುಡ್ ನೈಟ್. ಇಬ್ಬರು ತಮ್ಮ ರೂಮ್ ಸೇರಿದರು. ಮರುದಿನ ಕಾಲೇಜಿಗೆ ಬಂದ ಇಬ್ಬನಿ ತನಗಿಂತ ಮೊದಲೇ ಬಂದು ಕ್ಲಾಸ್ನಲ್ಲಿ ಕುಳಿತಿದ್ದ ಕೀರ್ತಿ ಜೊತೆ ನೇರವಾಗಿ ಮಾತಿಗಿಳಿದಳು. ಯಾಕೆ
ಅಣ್ಣನ ಅವಾಯ್ಡ್ ಮಾಡ್ತಿದ್ದೀಯಾ? ಸರಿಯಾಗಿ ಏನು ಅಂತ ಹೇಳು ಕೀರ್ತಿ. ಪ್ಲೀಸ್ ಇಬ್ಬನಿ, ನನ್ನ ಏನು ಕೇಳಬೇಡ. ಯಾಕೆ? ಅಲ್ಲಿ ಅಣ್ಣ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾನೆ ಗೊತ್ತಾ ನಿನಗೆ? ನನಗೂ ಬೇಜಾರಾಗಿದೆ ಇಬ್ಬನಿ, ಅರ್ಥ ಮಾಡ್ಕೊ. ಏನು ಪ್ರಾಬ್ಲಮ್ ಅಂತ ಹೇಳು ಕೀರ್ತಿ, ಅದನ್ನು ಸಾಲ್ವ್ ಮಾಡಿದರೆ ಆಯಿತು. ಅದು ಬಿಟ್ಟು ಇಲ್ಲಿ ನೀನು ಅಲ್ಲಿ ಅಣ್ಣ, ಈ ಥರ ನನಗೆ ನೋಡೋಕ್ಕೆ ಆಗಲ್ಲ. ಸರಿ ಹೇಳ್ತೀನಿ, ಆದರೆ ಕ್ಲಾಸ್ ಮುಗಿದ ಮೇಲೆ ಹೇಳ್ತೀನಿ. ಸರಿ ಅಂದು ಸುಮ್ಮನಾದರು. ಕೀರ್ತಿಯನ್ನು ಸೂಕ್ಷ್ಮವಾಗಿ ಗಮನಿಸಿದಳು ಇಬ್ಬನಿ. ಗೊಂದಲದಲ್ಲಿ ಕೂಡಿದ ಮುಖದಲ್ಲಿ ನೋವು ಚಿಂತೆ ಕಾಣಿಸುತ್ತಿತ್ತು ಇಬ್ಬನಿಗೆ. ಏನೋ ಪ್ರಾಬ್ಲಮ್ ಆಗಿದೆ, ಇವಳ ಬಾಯಿ ಬಿಡಿಸಬೇಕು ಅಂದುಕೊಳ್ಳುತ್ತಾ ಕುಳಿತಿರಲು ಹೊರಗಡೆಯಿಂದ ಜೋರಾಗಿ ಹುಡುಗರ ಧ್ವನಿ ಕೇಳಿಸುತ್ತಿತ್ತು. ಏನು ಅಂತ ಹುಡುಗಿಯರೆಲ್ಲ ಎದ್ದು ಹೋಗಿ ನೋಡಲು ವಿರಾಟ್ ಅಂದು ಕ್ಲಾಸ್ಗೆ ಬಂದಿದ್ದನು. ಅವನ ಫ್ರೆಂಡ್ಸ್ ಕ್ಲಾಸ್ಮೇಟ್ ಎಲ್ಲ ಅವನನ್ನು ಎತ್ತಿಕೊಂಡು ಬರುತ್ತಿದ್ದರು. ಅವನನ್ನು ಗುಟ್ಟಾಗಿ ಇಷ್ಟಪಡುತ್ತಿದ್ದ ಕಾಲೇಜ್ನ ಅದೆಷ್ಟು ಜನ ಹುಡುಗಿಯರು ಅವನನ್ನು ಇಂದು ಕಂಡು ಕಣ್ತುಂಬಿಸಿಕೊಂಡಿದ್ದರು. ಕ್ಲಾಸ್ ರೂಮ್ ಒಳಗಡೆ ಬಂದರೂ ಎಲ್ಲರೂ ಅವನನ್ನು ಸಕ್ಕರೆಗೆ ಇರುವೆಯಂತೆ ಮುತ್ತಿಕೊಂಡಿದ್ದರು. ಯಾರಲ್ಲಿಯೂ ತನ್ನ ಮೊದಲಿನ ಗುಣ ತೋರದೆ ನಗುತ್ತಾ ಮಾತನಾಡುತ್ತಿದ್ದ ವಿರಾಟ್ ಹುಡುಗಿಯರು ಹೋಗಿ ಮಾತನಾಡಿಸಿದಾಗಲೂ ಅವರನ್ನು ಸಮಾಧಾನದಿಂದ ಮಾತನಾಡಿಸಿ ಅವರಿಗೂ ಉತ್ತರಿಸಿದ. ಅವನಿಗೆ ಇಬ್ಬನಿಯನ್ನು ಕಾಣುವ ತವಕ, ಆದರೆ ಅವನ ಗೆಳೆಯರು ಅವನನ್ನು ಸುತ್ತಿಕೊಂಡು ಅವನಿಗೆ ಅವಳನ್ನು ಕಾಣುವ ಅವಕಾಶವೇ ಕೊಡಲಿಲ್ಲ. ಹುಡುಗರ ಮಧ್ಯೆ ಇದ್ದ ತನ್ನವನನ್ನು ದೂರದಿಂದಲೇ ನೋಡಿ ಕಣ್ಣು ಮನಸ್ಸುಗಳನ್ನು ತಂಪು ಮಾಡಿಕೊಂಡಿದ್ದಳು ಇಬ್ಬನಿ. ಅವನು ತನ್ನ ಜಾಗಕ್ಕೆ ಕುಳಿತು ಸ್ನೇಹಿತರೊಂದಿಗೆ ಮಾತನಾಡುತ್ತಾ ಅವಳ ಕಡೆ ನೋಡಲು ಅವನ ನೋಟ ತನ್ನ ಕಡೆ ಬರುತ್ತಿದ್ದಂತೆ ಮುಂತಿರುಗಿದಳು ಇಬ್ಬನಿ. ಲೆಕ್ಚರರ್ ಬಂದು ಅವನನ್ನು ಮಾತನಾಡಿಸಿ ಅವರು ಎಕ್ಸಾಮ್ ಬಗ್ಗೆ ಪ್ರತಿಯೊಂದರ ಬಗ್ಗೆ ಹೇಳುತ್ತಿದ್ದರು. ಅವನಿಗೆ ಅದು ಯಾವುದು ಬೇಕಿರಲಿಲ್ಲ. ಅವನ ನೋಟವೆಲ್ಲ ಇದ್ದಿದ್ದು ಅವಳ ಮೇಲೆಯೇ. ಅವಳು ಆಗಾಗ ಕಿರುಗಣ್ಣಿನಲ್ಲಿ ಅವನನ್ನು ನೋಡಿ ಅವನ ನೋಟ ತನ್ನೆಡೆಗೆ ಇರೋದು ಅರಿತು ಬೆಚ್ಚಿ ಮುಂದೆ ತಿರುಗುತ್ತಿದ್ದಳು. ಅಂತೂ ಲೆಕ್ಚರರ್ ಕೊಟ್ಟ ಎಕ್ಸಾಮ್ ಡೀಟೇಲ್ಸ್ ಎಲ್ಲ ನೋಟ್ಸ್ಗಳನ್ನು ಎಲ್ಲರೂ ಪಡೆದುಕೊಂಡರು. ಕ್ಲಾಸ್ ಮುಗಿಸಿ ಹೊರಗೆ ಮಾತನಾಡುತ್ತಾ ಬರುತ್ತಿದ್ದ ಇಬ್ಬನಿ ಕೀರ್ತಿ ಕಡೆ ತಾನೇ ಖುದ್ದಾಗಿ ಹೋಗಿದ್ದ ವಿರಾಟ್. ಅವನನ್ನು ನೋಡುತ್ತಿದ್ದಂತೆ ಕೀರ್ತಿ ಮುಖ ತಿರುವಿದರೆ ಇಬ್ಬನಿ ಒಳಗೊಳಗೆ ಖುಷಿ ಆದರೂ ಜೊತೆಗೆ ಭಯಪಟ್ಟುಕೊಂಡಿದ್ದಳು. ಹಾಯ್, ಇವಾಗ ಹೇಗಿದ್ದೀರಾ? ಅವನನ್ನು ನೋಡುತ್ತಾ ಕೇಳಿದಳು. ಫೈನ್, ಥ್ಯಾಂಕ್ಸ್. ಥ್ಯಾಂಕ್ಸ್ ಯಾಕೆ? ಅರ್ಥವಾಗದೆ ಕೇಳಿದಾಗ. ನನಗೆ ಅವತ್ತು ರಕ್ತ ಕೊಟ್ಟಿದ್ದಕ್ಕೆ. ಅವತ್ತು ಹೇಳಿದ್ರಿ. ಅವತ್ತು ಸರಿಯಾಗಿ ಹೇಳೋಕೆ ಆಗಿರಲಿಲ್ಲ, ಅದಕ್ಕೆ. ಮತ್ತೆ ಅವತ್ತು ಬಂದಿದ್ದೆ ಹಾಸ್ಪಿಟಲ್ ಕಡೆ, ಬರಲೇ ಇಲ್ಲ ನನ್ನ ನೋಡೋಕೆ. ಅವಳ ಕಣ್ಣೊಳಗೆ ತನ್ನ ನೋಟ ಬೆಸೆದು ಕೇಳಿದ. ಅದು ನೀವು ತಡವರಿಸಿದಾಗ. ಇಟ್ಸ್ ಓಕೆ. ನಿಮ್ಮ ತಂಗಿ ಯಾವ ಕಾಲೇಜು? ಇಂಜಿನಿಯರಿಂಗ್ ಕಾಲೇಜು. ಅಡ್ರೆಸ್ ಕೊಡು ಅಂದಾಗ ಇಂಚರ ಕಾಲೇಜಿನ ಅಡ್ರೆಸ್ ಪಡೆದು ಓಕೆ ಬಾಯ್ ಅಂದು ಅಲ್ಲಿಂದ ನಡೆದ ವಿರಾಟ್. ಕೀರ್ತಿ ಕೋಪದಲ್ಲಿ ಇಬ್ಬನಿ ಕಡೆ ತಿರುಗಿದವಳೆ. ನೀನು ಅವನಿಗೆ ಬ್ಲಡ್ ಕೊಟ್ಟಿದ್ದೀಯಾ? ಅವನನ್ನು ನೋಡೋಕ್ಕೆ ಹಾಸ್ಪಿಟಲ್ಗೆ ಹೋಗಿದ್ಯಾ? ನನಗೆ ಹೇಳೇ ಇರಲಿಲ್ಲ. ಅದು ನಿಂಗೆ ಅವರನ್ನು ಕಂಡ್ರೆ ಆಗಲ್ಲಲ್ವಾ, ಅದಕ್ಕೆ ಹೇಳಿರಲಿಲ್ಲ. ನಿಂಗೆ ಗೊತ್ತಾ, ಅವರು ಆಕ್ಸಿಡೆಂಟ್ ಆದಾಗ ಇಂಚರಾನೇ ಹಾಸ್ಪಿಟಲ್ಗೆ ಸೇರಿಸಿದ್ದು. ಅವಳಿಂದಾನೇ ನನಗೆ ಗೊತ್ತಾಗಿದ್ದು. ಅರ್ಜೆಂಟ್ ಬ್ಲಡ್ ಬೇಕೆಂದಾಗ ಹೋಗಿ ಕೊಟ್ಟಿದ್ದು. ಆಮೇಲೆ ಒನ್ ಟೈಮ್ ನಾನು ಹೋಗಿ ನೋಡಿಕೊಂಡು ಬಂದಿದ್ವಿ ಅಷ್ಟೇ ಕಣೆ. ಅದಕ್ಕೇನಾ ಸಾಹೇಬ್ರು ಇಂಚರ ಬಗ್ಗೆ ಕೇಳಿದ್ದು? ಸರಿ ಬಿಡಮ್ಮ, ನಿನ್ನ ವಿಷಯ ನಾನು ಯಾಕೆ ಕೇಳಲಿ? ಅದು ಬಿಡು ಕೀರ್ತಿ, ಅಣ್ಣನ ದೂರ ಮಾಡ್ತಿರೋದಕ್ಕೆ ರೀಸನ್ ಹೇಳು. ಮನೆಯಲ್ಲಿ ಡಿಗ್ರಿ ಮುಗಿದ ಮೇಲೆ ಮದುವೆ ಮಾಡ್ತಾರಂತೆ, ಅದಕ್ಕೆ ಹುಡುಗನ ಹುಡುಕ್ತಾ ಇದ್ದಾರೆ. ಅಂದರೆ ಮನೆಯಲ್ಲಿ ತೋರಿಸಿದ ಹುಡುಗನ ಮದುವೆ ಆಗ್ತೀಯಾ? ಮತ್ತೇನು ಮಾಡಲಿ? ಮತ್ತೆ ಅಣ್ಣ? ನಮ್ಮ ಮನೆಯಲ್ಲಿ ಬೇರೆ ಜಾತಿ ಅಂತ ನಿಮ್ಮ ಅಣ್ಣನ ಒಪ್ಪಿಕೊಳ್ಳುವುದಿಲ್ಲ ಕಣೆ. ಒಪ್ಪಿಕೊಳ್ಳುವುದಿಲ್ಲ ಅಂತ ನಿಮಗೆ ಮೊದಲೇ ಗೊತ್ತಿರಲಿಲ್ವಾ? ಆವಾಗ ಲವ್ ಮಾಡಿ ಇವಾಗ ಮನೆಯಲ್ಲಿ ಒಪ್ಪಲ್ಲ, ತೋರಿಸಿದವರನ್ನೇ ಮದುವೆ ಆಗ್ತೀನಿ ಅಂದರೆ ಅಣ್ಣ ಏನು ಮಾಡಬೇಕು? ಅಣ್ಣ ಏನು ಮಾಡಬೇಕು ಅಂದರೆ ನಾನೇನು ಮಾಡಲಿ? ಅವನು ನಿಮ್ಮ ಮದುವೆ ಆಗೋವರೆಗೂ ಮದುವೆ ಆಗೋಕೆ ಒಪ್ಪಿಕೊಳ್ಳುವುದಿಲ್ಲ. ಅವನ ಬಗ್ಗೆ ಮನೆಯಲ್ಲಿ ಹೇಳಿದರೆ ಅವರು ಒಪ್ಪೋದಿಲ್ಲ. ಆವಾಗ ಲವ್ ವಿಷಯ ಗೊತ್ತಾಗಿ ಪ್ರಾಬ್ಲಮ್ ಆಗೋ ಬದಲು ಮನೆಯಲ್ಲಿ ತೋರಿಸಿದವರನ್ನೇ ಬಾಯಿ ಮುಚ್ಚಿಕೊಂಡು ಮದುವೆ ಆಗೋದು ಬೆಟರ್ ಅಲ್ವಾ? ಏನೇ ಬೆಟರ್? ನೀನಿಲ್ಲ ಅಂದರೆ ಅಣ್ಣ ಅದೆಷ್ಟು ನೋವು ಪಡ್ತಾನೆ ಗೊತ್ತಾ? ಅವನ ಮರೆತು ನೀನು ಈಸಿಯಾಗಿ ಬೇರೆಯವರ ಜೊತೆ ಹೊಂದಿಕೊಳ್ಳೋಕೆ ಆಗುತ್ತಾ? ನಿನ್ನ ಅಣ್ಣನ 2 ವರ್ಷದ ಪ್ರೀತಿಗೆ ಇಷ್ಟೇನಾ ನೀನು ಕೊಡೋ ಬೆಲೆ? ಪ್ರೀತಿಗೆ ಬೆಲೆ ಕೊಡೋದರ ಬಗ್ಗೆ ನೀನು ಮಾತಾಡಬೇಡ. ಇಬ್ಬನಿ, ನಿನಗೆ ಪ್ರೀತಿ ಅಂದ್ರೇ ಗೊತ್ತಿಲ್ಲ. ನನಗೆ ಗೊತ್ತಿಲ್ವಾ? ಅಂದರೆ ಅಣ್ಣನ ಬಿಟ್ಟು ಬೇರೆಯವರನ್ನು ಮದುವೆ ಆಗೋಕೆ ರೆಡಿ ಇರೋ ನಿನಗೆ ಎಲ್ಲ ಗೊತ್ತು ಅಲ್ವಾ? ನೀನು ಈ ಥರ ಅಣ್ಣಂಗೆ ಮೋಸ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ಕೀರ್ತಿ. ಛೇ, ಸುಮ್ಮನೆ ಇರು ಇಬ್ಬನಿ. ನಾನೇನು ನಿನ್ನ ಥರ ಮೋಸ ಮಾಡೋಳು ಅಲ್ಲ. ನಾನು ನಿಮ್ಮ ಅಣ್ಣನ ಮರೆತು ಇರೋಕೆ, ಅವನಿಂದ ದೂರ ಇರೋಕೆ ಅದೆಷ್ಟು ಕಷ್ಟಪಡ್ತಿದ್ದೀನಿ ನಿನಗೆ ಗೊತ್ತಾ? ನಾನು ಯಾರಿಗೆ ಮೋಸ ಮಾಡ್ತಿದ್ದೀನಿ ಅಂತ ಪದೇ ಪದೇ ಅದನ್ನೇ ಹೇಳ್ತಿದ್ದೀಯಾ?
ಚಿರುಗೆ. ಅವನು ಪ್ರೀತಿ ಕಳ್ಕೊಂಡು ಅದೆಷ್ಟು ನೋವು ಪಡ್ತಿದ್ದಾನೆ ಗೊತ್ತಾ? ಅವರನ್ನು ಅಣ್ಣನಿಗೆ ಹೋಲಿಕೆ ಮಾಡಬೇಡ. ನೀವಿಬ್ಬರು ಇಷ್ಟಪಟ್ಟು 2 ವರ್ಷ ಪ್ರೀತಿ ಮಾಡಿದ್ದೀರಾ. ಆದರೆ ಚಿರು ಒಬ್ಬರೇ ನನ್ನ ಇಷ್ಟಪಟ್ಟಿದ್ದು. ನಾನು ಅವರನ್ನು ಯಾವತ್ತೂ ಪ್ರೋತ್ಸಾಹಿಸಿಲ್ಲ, ತಿಳ್ಕೊ. ನಿಂಗೆ ದೊಡ್ಡ ಹೀರೋನು ಬೇಕಿತ್ತು, ಅದಕ್ಕೆ ಚಿರುನ ನೆಗ್ಲೆಕ್ಟ್ ಮಾಡಿದ್ದೆ ಅಷ್ಟೇ. ಕೀರ್ತಿ, ಬಾಯಿಗೆ ಬಂದ ಹಾಗೆ ಮಾತಾಡಬೇಡ. ಅದು ಬಿಡು, ಇವಾಗ ಇದನ್ನು ಮಿಕ್ಸ್ ಮಾಡಿಬಿಡ. ನಿಂದು ನೋಡ್ಕೊ ಮೊದಲು. ನಾನು ನಿಮ್ಮಣ್ಣನಿಂದ ದೂರ ಇರೋಕೆ ಅದು ಒಂದು ಕಾರಣ ಕೂಡ, ನೀನು ತಿಳ್ಕೊ. ಅಂದರೆ ನಿಮ್ಮ ಅಣ್ಣನ ಪ್ರೀತಿ ಕಣ್ಣೀರು ನಿಂಗೆ ದೊಡ್ಡದು, ಆದರೆ ನನಗೆ ಅಣ್ಣ ಆಗಿರೋ ಚಿರು ಪ್ರೀತಿ ಅವನ ಕಣ್ಣೀರು ದೊಡ್ಡದು. ಅಣ್ಣ ನಿಂಗಿಂತ ಚಿರುನೇ ನಿಂಗೆ ಹೆಚ್ಚಾಗೋದ್ರಾ? ಹಾಗೇನಿಲ್ಲ, ಆದರೆ ಅವರು ನನಗೆ ಅಣ್ಣ ಆದಾಗಿಂದ ಅವರ ಜೊತೆ ನಕ್ಕಿದ್ದೀನಿ, ಭಾವನೆಗಳನ್ನು ಹಂಚಿಕೊಂಡಿದ್ದೇನೆ. ಅವರು ಪ್ರೀತಿ ಕಳೆದುಕೊಂಡು ಬೇಜಾರಲ್ಲಿದ್ದರೆ ನಾನು ಹೇಗೆ ಪ್ರೀತಿ ಪಟ್ಕೊಂಡು ಖುಷಿ ಪಡಲಿ? ಅದಕ್ಕೆ ಬ್ರೇಕಪ್ ಮಾಡಿಕೊಳ್ಳೋಣ ಅಂತ. ನಿಮಗೆ ತಲೆ ಕೆಟ್ಟಿದೆ ಕೀರ್ತಿ. ಅದು ಯಾರಿಗೋಸ್ಕರನೋ ಅಣ್ಣನ ದೂರ ಮಾಡ್ತೀನಿ ಅಂತಿದ್ದೀಯಾ? ಇಷ್ಟೇನಾ ನಿನ್ನ ಪ್ರೀತಿ? ನಿನ್ನ ಹತ್ರ ಅಣ್ಣನ ಪ್ರೀತಿಗೆ ಬೆಲೆನೇ ಇಲ್ಲ ಅಲ್ವಾ? ಅದು ಯಾರಿಗೋಸ್ಕರ ಅಲ್ಲ ಇಬ್ಬನಿ. ನಿಂಗೆ ಕಾರ್ತಿ ಹೇಗೋ ನನಗೂ ಚಿರು ಹಾಗೇನೆ. ಅಲ್ಲದೆ ನನಗೆ ಪ್ರೀತಿ ಬೆಲೆ ಗೊತ್ತಿದೆ, ನಿಂಗೆ ಗೊತ್ತಿಲ್ಲ. ಅದನ್ನು ಮೊದಲು ತಿಳ್ಕೊ. ಚಿರು ಅವರಿಗೋಸ್ಕರ ನೀನು ಪ್ರೀತಿನ ಬಿಡೋಕೆ ರೆಡಿ ಇದೆಯಾ? ಚಿರು ಏನು ನಿನ್ನ ಸ್ವಂತ ಅಣ್ಣನ ನೀನು ಪ್ರೀತಿ ತ್ಯಾಗ ಮಾಡೋಕೆ? ನೀನು ಇಷ್ಟೊತ್ತು ಮಾತಾಡ್ತಿದ್ದೀಯಲ್ವಾ, ಕಾರ್ತಿಯನ್ನು ನಿನ್ನ ಸ್ವಂತ ಅಣ್ಣನ? ಕೀರ್ತಿ ಇಷ್ಟೊತ್ತು ಮಾತನಾಡುತ್ತಿದ್ದವಳ ಬಾಯಿಯನ್ನು ಒಮ್ಮೆಲೆ ಮುಚ್ಚಿಸಿದ್ದಳು ಕೀರ್ತಿ. ಅವಳು ಮತ್ತೇನು ಹೇಳದೆ ಸುಮ್ಮನಾದಾಗ, ಸಾರಿ ಇಬ್ಬನಿ, ನಿಂಗೆ ಹೇಗೆ ನೋವಾಗುತ್ತೋ ಎಲ್ಲರಿಗೂ ಹಾಗೆ ನೋವಾಗುತ್ತೆ. ನನ್ನ ಲೈಫ್ ನನ್ನಿಷ್ಟ. ನಾನು ಯಾರನ್ನು ಬೇಕಿದ್ರೂ ಮದುವೆ ಆಗ್ಬೋದು. ಆದರೆ ನನಗೆ ನಿಮ್ಮ ಅಣ್ಣನ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ. ಬಂದು ಮನೆಯಲ್ಲಿ ಮಾತಾಡೋಕೆ ಹೇಳು, ಇಲ್ಲ ಓಡೋಗಿ ಮದುವೆ ಆಗೋಣ ಅಂದರೆ ನಾನು ಅದಕ್ಕೂ ರೆಡಿ. ಬಟ್ ನಿಮ್ಮಿಬ್ಬರ ಮದುವೆ ಆಗೋವರೆಗೂ ಮನೆಯಲ್ಲಿ ಇರೋಕೆ ಕಾಯೋಕೆ ಆಗಲ್ಲ. ಸಾರಿ ಕಣೆ, ಮನೆಯಲ್ಲಿ ಬಿಡಲ್ಲ. ಕಾರ್ತಿಗೆ ಹೇಳು ಬಾಯ್. ಅವಳು ಹೋದರೂ ಇವಳು ಇನ್ನೂ ಅಲ್ಲೇ ನಿಂತಿದ್ದಳು. ಕೀರ್ತಿ ಮಾತು ಅವಳಿಗೆ ತುಂಬ ನೋವು ನೀಡಿತು. ಅಣ್ಣ ಅವನು ನನ್ನ ಸ್ವಂತ ಅಣ್ಣ ತಾನೆ. ಯಾರು ಏನೋ ಹೇಳಿದ್ರು ಅವನು ನನ್ನ ಬೇರೆ ಅಂತ ಯಾವತ್ತೂ ನೋಡಲ್ಲ. ಆದರೆ ಇವಳು ಹೀಗೆ ಹೇಳ್ತಾಳೆ. ಅವಳ ಕಣ್ಣುಗಳು ತುಂಬಿ ಬಂದವು. ನನಗೆ ಅಣ್ಣ ಇಂಚು ಬಿಟ್ಟರೆ ಯಾರಿದ್ದಾರೆ? ಅವರೇನಾದರೂ ನನ್ನ ದೂರ ಮಾಡಿದರೆ ಸತ್ಯ ಹೋಗ್ತೀನಿ ನಾನು, ತನ್ನಲ್ಲೇ ಅಂದುಕೊಳ್ಳುತ್ತಾ ಮನೆ ದಾರಿ ಹಿಡಿದಳು ಇಬ್ಬನಿ. ವಿರಾಟ್ ಅವನ ಗೆಳೆಯ ಪ್ರತಾಪ್ ಜೊತೆ ಇಂಚರ ಕಾಲೇಜ್ ಹತ್ರ ಬಂದಿದ್ದರು. ಇನ್ನು ಕ್ಲಾಸ್ ಬಿಟ್ಟಿರದ ಕಾರಣ ಗೇಟ್ ಒಳಗೆ ಕಾರ್ ನಿಲ್ಲಿಸಿ ಅವಳಿಗಾಗಿ ಕಾಯುತ್ತಿದ್ದ. ಕಾರ್ನ ಬ್ಯಾನೆಟ್ ಮೇಲೆ ಕುಳಿತುಕೊಂಡಿದ್ದವನನ್ನು ತಿನ್ನುವಂತೆ ನೋಡುತ್ತಾ ಬರುತ್ತಿದ್ದರು ಕೆಲವು ಹುಡುಗಿಯರು. ಯಾರೇ ಇದು? ಹೀರೋ ನಮ್ಮ ಕಾಲೇಜ್ನಲ್ಲಿ, ವಾವ್ ಸೂಪರ್ ಹ್ಯಾಂಡ್ಸಮ್ ಅಂತ ಹೇಳುತ್ತಾ ಹೋಗುತ್ತಿದ್ದಿದ್ದು ಕೇಳಿನೋ ಅವರನ್ನು ತಿರುಗಿ ನೋಡದೆ ಕುಳಿತಿದ್ದ ವಿರಾಟ್. ಲೋ ಮಗ, ಎಲ್ಲೋದ್ರೂ ನಿಮಗೆ ಹುಡುಗಿಯರು ಫ್ಯಾನ್ ಹುಟ್ಟಿಕೊಳ್ತಾರೆ ಅಲ್ವಾ? ಬಿಟ್ಟಾಕಲೋ, ಇಲ್ಲಿ ಯಾಕೋ ಕಾಯ್ತಿದ್ಯಾ? ಅವಳಿಗೆ ಥ್ಯಾಂಕ್ಸ್ ಹೇಳಬೇಕು. ಅದಕ್ಕೆ ಅವತ್ತೇ ಹೇಳಿದ್ದೆ ಅಂದೆ, ಬಟ್ ಸರಿಯಾಗಿ ಮಾತಾಡ್ಸೋಕ್ಕೂ ಆಗಲಿಲ್ಲ. ಅದಕ್ಕೆ ಅಲ್ಲದೆ ಅವಳಿಂದ ಸ್ವಲ್ಪ ಹೆಲ್ಪ್ ಆಗೋದಿದೆ. ಅದಕ್ಕೆ ಏನು ಹೆಲ್ಪ್? ಮುಂದೆ ಗೊತ್ತಾಗುತ್ತೆ ನಿಂಗೆ, ವೆಯ್ಟ್ ಅಂದು ತಂಪು ಕನ್ನಡಕ ಕಣ್ಣಿಗೆ ಹಾಕಲು ಇವರ ಕಡೆ ನಡೆದು ಫ್ರೆಂಡ್ಸ್ ಜೊತೆ ಮಾತನಾಡುತ್ತಾ ಬರುತ್ತಿದ್ದ ಇಂಚರ ಕಾಣಿಸಿದಳು. ಇಂಚರ ಅಂದನು ವಿರಾಟ್ ಜೋರಾಗಿ. ಅವಳು ಅವನ ಕಡೆ, ಇಂಚರ ಯಾರೇ ಇದು ಹೀರೋ ಅಂದ. ಗೆಳತಿಯರಿಗೆ, ನನ್ನ ದುಶ್ಮನ್ ಕಂಡ್ರೆ ನೀವು ಹೋಗಿರಿ, ನಾನು ಆಮೇಲೆ ಸಿಗ್ತೀನಿ, ನಮಗೆ ಪರಿಚಯ ಮಾಡಿಸಿಕೊಡೆ. ಅಯ್ಯೋ ತೆಪ್ಪಗೆ ಹೋಗ್ರೆ, ಅವನು ಒಂಥರ ಹಾಫ್ ಮೆಂಟ್ಲು ಅಂದು ಅವನ ಕಡೆ ನಡೆದಳು. ಏನು ಇಲ್ಲಿಯವರೆಗೂ ತಮ್ಮ ಪಾದ ಬೆಳೆಸಿದ್ದೀರಾ? ಏನು ಸಮಾಚಾರ? ಅದು ಏನಿಲ್ಲ, ನಿಮಗೆ ಒಂದು ಥ್ಯಾಂಕ್ಸ್ ಹೇಳೋಣ ಅಂತ. ಥ್ಯಾಂಕ್ಸ್ ಯಾಕೆ? ಅವತ್ತು ಹಾಸ್ಪಿಟಲ್ಗೆ ಸೇರಿಸಿ ಪ್ರಾಣ ಕಾಪಾಡಿದ್ದಕ್ಕೆ. ಅವತ್ತೇ ಹಾಸ್ಪಿಟಲ್ನಲ್ಲಿ ಹೇಳಿದ್ರಿ ಅಲ್ವಾ? ಆದರೂ ಸರಿಯಾಗಿ ಹೇಳೋಕ್ಕೆ ಆಗಿರಲಿಲ್ಲ. ಅದಕ್ಕೆ. ಹೌದಾ, ಇಟ್ಸ್ ಓಕೆ ಬಿಡು. ನಾನು ಈ ಕಾಲೇಜ್ ಅಂತ ಹೇಗೆ ಗೊತ್ತಾಯಿತು? ನಿಮ್ಮ ಅಕ್ಕನ ಹತ್ರ ತಿಳ್ಕೊಂಡು ಬಂದೆ. ಐಸಿ, ಅಷ್ಟು ದೂರದಿಂದ ಬಂದು ಥ್ಯಾಂಕ್ಸ್ ಹೇಳ್ತಿದ್ದೀಯಾ? ಅಂದರೆ ನಂಬೋಕೆ ಕಷ್ಟ ಆಗ್ತಿದೆ. ನೋ ಡೌಟ್, ಪ್ಲೀಸ್. ಓಕೆ ಬಾ, ನನಗೆ ಥ್ಯಾಂಕ್ಸ್ ಹೇಳಿದ್ದ ಖುಷಿಗೆ ನನ್ನ ಕಡೆಯಿಂದ ಒಂದು ಜ್ಯೂಸ್ ಕೊಡಿಸ್ತೀನಿ. ಅದೆಲ್ಲ ಬೇಡ. ಜ್ಯೂಸ್ ಬೇಡ ಅಂದರೆ ಎಣ್ಣೆ ಹೊಡಿತೀಯಾ? ಕಣ್ಣು ಹೊಡೆದು ಕೇಳಿದಳು. ಹಲೋ ಬಾ ಗುರು, ಅದಕ್ಕೆ ಯಾಕೆ ಗಾಬರಿ ಆಗ್ತೀಯಾ? ದುಶ್ಮನ್ಗಳ ಜೊತೆ ಕೂತ್ಕೊಂಡು ಜ್ಯೂಸ್ ಕುಡಿಯೋಕೆ ಪುಣ್ಯ ಮಾಡಿರಬೇಕು. ಅಲ್ಲಲ್ಲ, ದಮ್ ಬೇಕು ಅಲ್ವಾ? ಆ್ಯಕ್ಚುಲಿ ಇಂಚರ, ಇಬ್ಬರ ಮಧ್ಯೆ ದುಶ್ಮನ್ ಬೇಡ ಅಂದಾಗ ಅಂದರೆ ಗೊಂದಲದಲ್ಲಿ ಅವನನ್ನು ನೋಡಿ ಕೇಳಿದಳು. ಫ್ರೆಂಡ್ಸ್ ಅಂತ ತಾನೇ ಕೈ ಮುಂದೆ ಚಾಚಿದ ವಿರಾಟ್. ಸೂರ್ಯ ಯಾವ ಕಡೆ ಹುಟ್ಟಿದ್ದಾನೆ ಇವತ್ತು? ಮೇಲೆ ನೋಡುತ್ತಾ ಹೇಳಿದಳು ಇಂಚರ. ಕಮಾನ್, ಇಷ್ಟ ಇದ್ದರೆ ಅಷ್ಟೇ, ನೋ ಫೋರ್ಸ್
ಅದರಲ್ಲಿ ಇಷ್ಟು ಏನು, ಫ್ರೆಂಡ್ಸ್ ಅಂದರೆ ಫ್ರೆಂಡ್ಸ್, ಮುಗಿಯಿತು ಅಂತ ಅವನ ಕೈಗೆ ತನ್ನ ಕೈ ಬೆಸೆದಿದ್ದಳು ಇಂಚರ. ಥ್ಯಾಂಕ್ಸ್, ಬಾ ಇವಾಗ ಹೋಗೋಣ ಅಂದು ಇಬ್ಬರು ಅವನ ಕಾರ್ನಲ್ಲಿ ಹೊರಟರು. ಕೀರ್ತಿ ಹೇಳಿದ್ದೆ ತಲೆ ತುಂಬಿಕೊಂಡು ಯೋಚನೆಯಲ್ಲೇ ಮುಳುಗಿದ್ದಳು ಇಬ್ಬನಿ. ಕಾರ್ತಿ ಬಂದಾಗ ಅವಳ ಸಪ್ಪೆ ಮುಖ ನೋಡಿ ಏನಾಯ್ತು ಪುಟ್ಟ ಅಂತ ಕೇಳಿದಾಗ ಕೀರ್ತಿ ಹೇಳಿದ ಅವಳ ಮದುವೆ ಮಾತುಕತೆ ಹೇಳಿದಳು. ತನ್ನ ಚಿರು ಬಗ್ಗೆ ಹೇಳಿದ ವಿಷಯವೊಂದನ್ನು ಹೇಳದೆ. ಅವನು ನೋವಿನಿಂದ ಕುಳಿತಿದ್ದ. ಅಣ್ಣ, ಮನೆಯಲ್ಲಿ ಚಿಕ್ಕು ಹತ್ರ ಮಾತಾಡು, ಅವರು ಏನಾದರೂ ಹೇಳ್ತಾರೆ. ಹೇಗೆ ಹೇಳೋದು, ಅಮ್ಮ ಒಪ್ಪಿಕೊಳ್ಳುವುದು ಡೌಟ್. ಏನು ಡೌಟ್ ಅನ್ನುತ್ತಾ ಅವರ ಬಳಿ ಬಂದಳು ಇಂಚರ. ಇಬ್ಬನಿ ಅವಳಿಗೆ ಎಲ್ಲ ವಿಷಯ ತಿಳಿಸಿದಳು. ಅಣ್ಣ, ಇಬ್ಬನಿ ಹೇಳ್ತಿರೋದು ಸರಿ ಇದೆ, ಅಪ್ಪಗೆ ಹೇಳು, ಅವರು ಅವಳ ಮನೆಯಲ್ಲಿ ಮಾತಾಡಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಇಲ್ಲ ಓಡಿ ಹೋಗಿ ಯಾವುದಾದರೂ ದೇವಸ್ಥಾನದಲ್ಲಿ ಮದುವೆ ಆಗು. ಅದೆಲ್ಲ ಇಲ್ಲ ಇಂಚರ, ನಿಮ್ಮಿಬ್ಬರ ಮದುವೆ ಆದಮೇಲೆ ನಾನು ಆಗೋದು. ಅಲ್ಲದೆ ದೇವಸ್ಥಾನದಲ್ಲಿ ನೋಡೋಣ. ಇವಾಗ ಸದ್ಯಕ್ಕೆ ನಿಮ್ಮಗಳ ಡಿಗ್ರಿ ಮುಗೀಲಿ. ಅಣ್ಣ, ನಮ್ಮ ಮದುವೆ ಯೋಚನೆ ಬಿಡು. ನೀನು ನಿನ್ನ ಪ್ರೀತಿನ ಮೊದಲು ಉಳಿಸ್ಕೊ. ಹೌದು ಅಣ್ಣ, ನಮ್ಮ ಮದುವೆಗೆ ತುಂಬ ಟೈಮ್ ಇದೆ. ಕೀರ್ತಿ ಬೇರೆಯವರ ಜೊತೆ ಮದುವೆ ಆದರೆ ನಿನ್ನ ಪ್ರೀತಿ ಮತ್ತೆ ನಿನಗೆ ವಾಪಸ್ ಸಿಗಲ್ಲ. ಪ್ಲೀಸ್ ಅಣ್ಣ, ಆದಷ್ಟು ಬೇಗ ಏನಾದರೂ ಡಿಸೈಡ್ ಮಾಡು. ಸರಿ ಪುಟ್ಟ, ನೋಡೋಣ ಬಿಡು. ಅಣ್ಣ, ಅಪ್ಪಂಗೆ ಹೇಳು, ಅವರು ಖಂಡಿತ ನಿನ್ನ ಪ್ರೀತಿನ ಒಪ್ಪಿಕೊಳ್ಳುತ್ತಾರೆ ಅಂದು ಹೇಳಿದಾಗ ಮೂವರು ಯೋಚನೆಗೆ ಬಿದ್ದರು. ಇನ್ನೇನು, ನಮ್ಮಿಬ್ಬರ ಎಕ್ಸಾಮ್ ಹತ್ರ ಇದೆ, ಅದು ಮುಗೀಲಿ, ಆಮೇಲೆ ನೋಡೋಣ. ಇವಾಗ ಅದನ್ನು ಬಿಟ್ಟು ಓದ್ಕೊ ಹೋಗಿ. ಏನು ಆಗಬೇಕು ಅಂತ ಇರುತ್ತೋ ಅದೇ ಆಗೋದು. ಕಾರ್ತಿ ಮಾತಿಗೆ ಇಬ್ಬರು ತಲೆ ಹಾಡಿಸಿ ಮೇಲಿದ್ದರು. ಮುಂದುವರೆಯುವುದು. ಸ್ನೇಹಿತರೆ, ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.